So, hey everyone, welcome to the next video. That is for next video. Allah continue video. Uh, Already ನಾವು ಡಿಸ್ಕಸ್ ಮಾಡಿರಿಪ್ಪ ಈಗ ಏನ್ರಿ ಇದು 10 ಮಾರ್ಕ್ಸ್ ಫಾರ್ಮ್ಯಾಟ್ ನಾವು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ 10 ಮಾರ್ಕ್ಸ್ ಬರ್ರಿ ಕ್ವಶನ್ ನಂಬರ್ 1 the following information of ABC company means ABC limited for the year 2024 rupees purchase of materials 48,000 direct wages 40,000 stock on 1/4/2023 materials 8,000 finished products 1,600 units 6,400 stock on 31/3/2024 materials 8,800 finished products 3,200 units 12,840 works on cost 16,800 work in progress WIP on 1/4/2023 1,920 on 31/3/2024 6,400 administration overhead 3,200 sales finished products 1,20,000 next advertisement comma discount allowed and selling cost is rupee not rupees rupee 0.40 per unit during the year to 25,600 units were produced. Prepare the cost sheet of the company and show the profit. For both Kannada medium and Hindi medium, I have read the question full. Okay. ಈಗ डिस्कस ಮಾಡೋಣ್ರಿ नेक्स्ट फर्स्ट कन्नड़ा देन विल गो फॉर हिंदी एक्सप्लेनेशन हिंदी में एक्सप्लेन कर दूं मैं आपको तब तक वीडियो कंटिन्यू देखो आप ठीक है ಏನು ಪ್ರಿಪೇರ್ ಮಾಡ್ಬೇಕ್ರಿಪ್ಪ ಈಗ ಕಾಸ್ಟ್ ಶೀಟ್ ಅಲ್ಲ ಅದಕ್ಕೆ ರೆಡಿ ಮಾಡ್ರಿ ಕಾಸ್ಟ್ ಶೀಟ್ ಒಂದು ಕಾಸ್ಟ್ ಶೀಟ್ ಆಫ್ ಯಾವ್ದು ಕಂಪನಿ ಇದು ಎ ಬಿ ಸಿ ಕಂಪನಿ ಅಲ್ಲ ಅದು ಎ ಬಿ ಸಿ ಕಂಪನಿ ಕಾಸ್ಟ್ ಶೀಟ್ ಆಫ್ ಎ ಬಿ ಸಿ ಲಿಮಿಟೆಡ್ ಎ ಬಿ ಸಿ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಯಾವ್ದ್ರಿ for the year 2024 particulars rupees okay format nimda copy paste ಮಾಡ್ರಿ ನಿಮ್ದು ಫಾರ್ಮ್ಯಾಟ್ ಏನ್ರಿ I will copy paste the format smita okay so I have written the format as it is copy paste ರೀ ಏನು ಚೇಂಜ್ ಮಾಡಿಲ್ಲ ನಾನು ಏನ್ರಿ ಫಾರ್ಮ್ಯಾಟ್ as it is copy paste format ಏನು ಇಲ್ಲ ಓಕೆ ಬರ್ರಿ ಫಸ್ಟ್ cost sheet of ABC company limited for the year 2024 particulars rupees ಬರ್ರಿ ಇದು ಫಾರ್ಮ್ಯಾಟ್ ಅಲ್ಲ ನಮ್ದು ಬರ್ರಿ ಫಸ್ಟ್ ಏನಿದ್ರಿಪ್ಪ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾವ್ ಮಟೀರಿಯಲ್ಸ್ ನಮ್ಗೆ ಏನ್ ಬೇಕ್ರಿ ರಾವ್ ಮಟೀರಿಯಲ್ಸ್ ಬೇಕು ಓಪನಿಂಗ್ ಸ್ಟಾಕ್ ಬೇಕು ನಮ್ಗೆ ಬರ್ರಿ ರಾವ್ ಮಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಎಲ್ಲೈತ್ರಿ ಇದು ಪರ್ಚೇಸ್ ಆಫ್ ರಾವ್ ಮಟೀರಿಯಲ್ಸ್ ಪರ್ಚೇಸ್ ಬೇಡ ನಮ್ಗೆ ಏನ್ರಿ ಓಪನಿಂಗ್ ಸ್ಟಾಕ್ ಆಫ್ ರಾವ್ ಮಟೀರಿಯಲ್ಸ್ ಬೇಕು ನಮ್ಗೆ ಎಲ್ಲೈತ್ರಿಪ್ಪ ಇಲ್ಲೈತ್ ನೋಡ್ರಿ ಸ್ಟಾಕ್ ಆನ್ 1/4/2023 ಇದು 1/4/2023 1/4 ಅಂದ್ರೆ ಏನ್ರಿ ಓಪನಿಂಗ್ ಸ್ಟಾಕ್ ಅಲ್ಲ ಇದು ಏನ್ರಿ ಇದು ಓಪನಿಂಗ್ ಸ್ಟಾಕ್ ಓಕೆ ಓಪನಿಂಗ್ ಸ್ಟಾಕ್ ಇದ್ರೊಳಗ ಫಸ್ಟ್ ಮಟೀರಿಯಲ್ಸ್ ಅಂತ ಐತ್ರಿ ಏನ್ರಿ ಮಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಹೌದಲ್ರಿ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಬೇಕು ನಮ್ಗೆ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಬೇಕು ನಮ್ಗೆ ರಾವ್ ಮಟೀರಿಯಲ್ಸ್ ಅಂದ್ರೆ ಸೇಮ್ ಮಟೀರಿಯಲ್ಸ್ ಅಂದ್ರೆ ಸೇಮ್ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಬೇಕಲ್ಲ ಅದು ಬೇಕು ನಮ್ಗೆ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಎಷ್ಟೈತ್ರಿ ಇಲ್ಲಿ ಅಮೌಂಟ್ 8,000 ಎಷ್ಟ್ರಿ 8,000 ಬರೀರ್ಲಿ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಎಷ್ಟ್ರಿದ್ದು ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ 8,000 ತಗೋರಿ 8,000 ಮುಗಿತಲ್ಲ ಇದು ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಮುಗಿತ್ರಿ ನೆಕ್ಸ್ಟ್ ಆಡ್ ಪರ್ಚೇಸಸ್ ಏನ್ರಿ ಆಡ್ ಪರ್ಚೇಸಸ್ ಎಲ್ಲೈತ್ರಿ ಪರ್ಚೇಸಸ್ ಅಂತ ಇಲ್ಲೈತಿ ಫಸ್ಟ್ ಗೆ ಐತ್ರಿ ಪರ್ಚೇಸಸ್ ಫಸ್ಟ್ ಏನ್ರಿ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಂದ್ರೆ ಏನ್ರಿ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಎಷ್ಟಿದ್ದು 48,000 ಅದು ನಿಮ್ದು ಏನ್ರಿ ಪರ್ಚೇಸಸ್ ಎಷ್ಟೈತ್ರಿ ಪರ್ಚೇಸಸ್ 48,000 ತಗೋರಿ 48,000 ಮತ್ತೆ ಇಲ್ಲಿ ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಫಾರ್ಮ್ಯಾಟ್ ಅಲ್ಲಿ ಪರ್ಚೇಸ್ ಆದ್ಮೇಲೆ ಕ್ಯಾರೇಜ್ ಇನ್ವರ್ಡ್ ಅಂತ ಐತ್ರಿ ಫಾರ್ಮ್ಯಾಟ್ ಅಲ್ಲೇ ಇಲ್ಲಿ ಪೂರ್ತಿ ಕ್ವಶನ್ ನೋಡ್ರಿ ಕ್ಯಾರೇಜ್ ಇನ್ವರ್ಡ್ ಅಂತ ಇಲ್ಲ ಅಂದ್ರೆ ಬಿಡ್ರಿ ಹೌದಲ್ಲ ಪರ್ಚೇಸಸ್ ಅಷ್ಟೈತ್ರಿಪ್ಪ ಪರ್ಚೇಸಸ್ ಓಕೆ ಮುಗಿತಲ್ಲ ಇದು ಈಗ ಟೋಟಲ್ ಮಾಡಿದ್ದು ಎಷ್ಟು ಬರ್ತದೆ ಇದು
ಸ್ವಲ್ಪ ಜಾಗ ಬೇಕು ತಡೀರಿ ನಮಗೆ. ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ 8,000. ಆಮೇಲೆ ಪರ್ಚೇಸಸ್ 48,000. 48,000 ಇದು ಎಷ್ಟು ಇದು 48,000 ಪ್ಲಸ್ 8,000 ಪ್ಲಸ್ 48,000 ಎಷ್ಟು ಬಂತ್ರಿ ಇದು 56,000. ಎಷ್ಟು ರೀ 56,000. 56,000 ಬಂತ್ರಿ ಇದು. ಓಕೆ, ಈಗೇನ್ರಿಪ್ಪ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಏನು ಬೇಕು ನಮಗೆ ಕ್ಲೋಸಿಂಗ್ ಸ್ಟಾಕ್ ಬೇಕು. ಕ್ಲೋಸಿಂಗ್ ಸ್ಟಾಕ್ ಇದು ಏನ್ರಿದು ಓಪನಿಂಗ್ ಅಂದ್ರೆ ಏನ್ರಿದು ಓಪನಿಂಗ್ ಸ್ಟಾಕ್. ಯಾವ ಡೇಟ್ ಇದು ಓಪನಿಂಗ್ ಸ್ಟಾಕ್ 1/4/2023 ಇಲ್ಲ ಅದು ಅದಕ್ಕೆ ಏನ್ರಿಪ್ಪ ಇಲ್ಲಿ 1/4/2023 ಕರೆಕ್ಟ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿ 1/4/2023 ಆಫ್ ಮಟೀರಿಯಲ್ಸ್. ಈಗ ನಮ್ಗೆ ಏನ್ ಬೇಕ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಕ್ಲೋಸಿಂಗ್ ಸ್ಟಾಕ್ ಬೇಕು ನಮ್ಗೆ. ಕ್ಲೋಸಿಂಗ್ ಸ್ಟಾಕ್ ಎಲ್ಲೈತ್ರಿ ಕ್ಲೋಸಿಂಗ್ ಸ್ಟಾಕ್ ಇಲ್ಲೈತ್ ನೋಡ್ರಿ ಸ್ಟಾಕ್ ಆನ್ 31/3/2024 ಇದು ಏನ್ರಿ ಕ್ಲೋಸಿಂಗ್ ಸ್ಟಾಕ್ 31/3/2024 31/3/2024 ಏನಿದು ಕ್ಲೋಸಿಂಗ್ ಸ್ಟಾಕ್ ಅಲ್ಲ ಅದು ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಎಷ್ಟಿದ್ದು 8,800. ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಎಷ್ಟಿದ್ದು 8,800 ತಗೋರಿಲ್ಲಿ 8,800 ಜಾಗ ಇದು ಮಾಡಿಲ್ಲ ನಾನು 8,800 ಎಷ್ಟು ಏನು ಮಾಡ್ಬೇಕ್ರಿ ಇದು ಲೆಸ್ ಮಾಡ್ಬೇಕಲ್ಲ ಇದು ಲೆಸ್ ಮಾಡ್ಬೇಕ್ರಿ ಮಾಡಿದ್ದು 56,000 ಒಳಗೆ 56,000 ಮೈನಸ್ ಮಾಡ್ಬೇಕ್ರಿ ಮೈನಸ್ 8,800 ಎಷ್ಟು ಬಂತ್ರಿ ಇದು 47,200 47,200 ಇದು 47,200 ಏನ್ರಿದ್ದು ಮಟೀರಿಯಲ್ ಕನ್ಸ್ಯೂಮ್ಡ್ ಏನ್ರಿದು ಮಟೀರಿಯಲ್ ಕನ್ಸ್ಯೂಮ್ಡ್ ತಿಳಿತ್ರಿ. ಓಕೆ, ನೆಕ್ಸ್ಟ್ ಬರ್ರಿಪ್ಪ ಇಲ್ಲಿ ಆ್ಯಡ್ ಡೈರೆಕ್ಟ್ ವೇಜಸ್. ಫಾರ್ಮೆಟ್ ಆದ್ಮೇಲೆ ಫಾರ್ಮೆಟ್ ಇದ್ದು ಆ್ಯಡ್ ಡೈರೆಕ್ಟ್ ವೇಜಸ್ ಎಲ್ಲಿತ್ರಿಪ್ಪ ಡೈರೆಕ್ಟ್ ವೇಜಸ್ ಇದು ಮಟೀರಿಯಲ್ಸ್ ಮುಗಿತಲ್ಲ ಇದು ಕ್ಲೋಸಿಂಗ್ ಮಟೀರಿಯಲ್ಸ್ ಮುಗಿತಲ್ಲ. ಓಕೆ, ಆ್ಯಡ್ ಡೈರೆಕ್ಟ್ ವೇಜಸ್ ಎಲ್ಲಿತ್ರಿ ಇಲ್ಲೈತೆ ನೋಡ್ರಿ ಡೈರೆಕ್ಟ್ ವೇಜಸ್ ಎಷ್ಟು ಐತ್ರಿ ಇದು ಡೈರೆಕ್ಟ್ ವೇಜಸ್ 40,000 ಡೈರೆಕ್ಟ್ ವೇಜಸ್ 40,000 ಕರೆಕ್ಟ್. ಡೈರೆಕ್ಟ್ ವೇಜಸ್ 40,000 ಫಾರ್ಮೆಟ್ ಅಲ್ಲೇ ಡೈರೆಕ್ಟ್ ವೇಜಸ್ ಆದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಐತ್ರಿ ಫಾರ್ಮೆಟ್ ಅಲ್ಲೇ. ಬಟ್ ಕ್ವಶನ್ ಪೂರ ನೋಡ್ರಿ ನೀವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ. ಡೈರೆಕ್ಟ್ ವೇಜಸ್ ಎಷ್ಟ್ರಿಪ್ಪ ಡೈರೆಕ್ಟ್ ವೇಜಸ್ 40,000 ತಗೋರಿ ಡೈರೆಕ್ಟ್ ವೇಜಸ್ ಮುಗಿತಲ್ಲ ಈಗ. ಓಕೆ, ಏನ್ ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿಪ್ಪ ಇದು 47,200 ಪ್ಲಸ್ 40,000 87,200 ಇದು 87,200 ಏನ್ರಿದ್ದು ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಇದು ಪರ್ಚೇಸ್ ಆಫ್ ಮಟೀರಿಯಲ್ ಮುಗಿತಿಲ್ಲ. ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು ನಮಗೆ ಬರ್ರಿ ಎಲ್ಲಿತ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲೈತ್ ನೋಡ್ರಿ ವರ್ಕ್ಸ್ ಆನ್ ಕಾಸ್ಟ್. ಇದು ವರ್ಕ್ಸ್ ಕಾಸ್ಟ್ ಅಲ್ಲ ಇದು ಇಲ್ಲೈತ್ ನೋಡ್ರಿ ವರ್ಕ್ಸ್ ಕಾಸ್ಟ್ ಅದು ಇಲ್ಲ ಇದು ಏನ್ರಿ ವರ್ಕ್ಸ್ ಆನ್ ಕಾಸ್ಟ್ ಇಲ್ಲೈತ್ ನೋಡ್ರಿ ಆನ್ ಅಂತ ಐತ್ರಿ ಇಲ್ಲಿ ಏನ್ರಿ ಆನ್ ಅಂತ ವರ್ಕ್ಸ್ ಕಾಸ್ಟ್ ಬೇರೆ ಇಲ್ಲೇ ಬರ್ತೈತ್ರಿ ವರ್ಕ್ಸ್ ಕಾಸ್ಟ್. ಇದು ವರ್ಕ್ಸ್ ಆನ್ ಐತ್ರಿ ಇಲ್ಲಿ ಆನ್ ವರ್ಕ್ಸ್ ಆನ್ ಕಾಸ್ಟ್. ಕೆಲಸ ಎಲ್ಲಿ ಮಾಡ್ತೀರಿ ನೀವು ವರ್ಕ್ ಎಲ್ಲಿ ಮಾಡ್ತೀರಿ ಫ್ಯಾಕ್ಟ್ರಿ ಅಲ್ಲೇ ಅದಕ್ಕೆ ಏನ್ರಿಪ್ಪ ವರ್ಕ್ಸ್ ಆನ್ ಕಾಸ್ಟ್. ಇದು ವರ್ಕ್ಸ್ ಕಾಸ್ಟ್ ಬೇರೆ ವರ್ಕ್ಸ್ ಆನ್ ಕಾಸ್ಟ್ ಬೇರೆ. ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೆ ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ನೆನ್ಪಡ್ಕೋರಿ. ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೆ ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಅದಕ್ಕೆ ಬರೀರಿಪ್ಪ ಅಲ್ಲಿ ವರ್ಕ್ಸ್ ಆನ್ ಕಾಸ್ಟ್ ಅಂತ ಬರೀರಿ ಇಲ್ಲಿ ವರ್ಕ್ಸ್ ಆನ್ ಕಾಸ್ಟ್. ವರ್ಕ್ಸ್ ಆನ್ ಕಾಸ್ಟ್ ಎಷ್ಟೈತ್ರಿಪ್ಪ ಅದು ವರ್ಕ್ಸ್ ಆನ್ ಕಾಸ್ಟ್ 16,800 ಇಲ್ಲೇ 16,800 ಅಂತ ಬರೀರಿ ಇಲ್ಲಿ 16,800. ಏನ್ ಮಾಡ್ಬೇಕ್ರಿಪ್ಪ ಇದು ಆ್ಯಡ್ ಮಾಡ್ಬೇಕಲ್ಲ ಆ್ಯಡ್ ಮಾಡ್ರಿಪ್ಪ ಇದು ನೋಡೋಣ ಎಷ್ಟು ಬರ್ತೈತ್ರಿ ಆ್ಯಡ್ 87,200 ಪ್ಲಸ್ 16,800 ಎಷ್ಟು ಬಂತ್ರಿ ಇದು 1,04,000 ಬಂತ್ರಿ 1,04,000. ಇದು 1,04,000 ಏನಿದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಓಕೆ, ನೆಕ್ಸ್ಟ್
ಆ್ಯಡ್ ಓಪನಿಂಗ್ ಇದು ಮುಗಿತಲ್ಲ, ವರ್ಕ್ಸ್ ಆನ್ ಕಾಸ್ಟ್ ಮುಗಿತಲ್ಲ. ನೆಕ್ಸ್ಟ್ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, WIP ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲೈತ್ರಿಪ್ಪ, ಇಲ್ಲೈತೆ ನೋಡ್ರಿ. ವರ್ಕ್ ಇನ್ ಪ್ರೋಗ್ರೆಸ್ ಕ್ಲಿಯರ್ ಕೊಟ್ಬಿಟ್ಟಾರಿಪ್ಪ ಇಲ್ಲಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ WIP ಆನ್ 1/4/2023 ಅಂದ್ರೆ ಏನ್ರಿ ಇದು ಓಪನಿಂಗ್. 31/3/2024 ಅಂದ್ರೆ ಏನ್ರಿ ಕ್ಲೋಸಿಂಗ್. ನಮ್ಗೆ ಏನ್ ಬೇಕ್ರಿಪ್ಪ ಇಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬೇಕ್ರಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1/4/2023 ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1/4/2023 ಎಷ್ಟೈತ್ರಿಪ್ಪ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟ್ ಅದು 1920 ಏನ್ ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕ್ರಿ. ಏನ್ ಮಾಡ್ಬೇಕ್ರಿ ಇಲ್ಲೇ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿಪ್ಪ 1,04,000 ಪ್ಲಸ್ 1,920 ಪ್ಲಸ್ 1,920 ಎಷ್ಟು ಬಂತ್ರಿ ಇದು 1,05,920 1,05,920 1,05,920 ಏನು ನೇಮ್ ಇಲ್ಲ ಇಲ್ಲೇ. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ಇದು ಓಪನಿಂಗ್ ಮುಗಿತಲ್ಲ, ಓಪನಿಂಗ್ ಮುಗಿತ್ರಿ. ಈಗ ನೆಕ್ಸ್ಟ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ಅಂದ್ರೆ ಏನ್ರಿ 31/3 ಅಲ್ಲ, 31/3/2024 31/3/2024 ಕ್ಲೋಸಿಂಗ್ ಎಷ್ಟೈತ್ರಿಪ್ಪ ಇದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 6,400. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟ್ರಿಪ್ಪ ಅದು 6,400. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 6,400. ಕ್ಲೋಸಿಂಗ್ ಮುಗಿತಲ್ಲ, ಈಗ ಕ್ಲೋಸಿಂಗ್ ಮುಗಿತ್ರಿ. ಏನ್ ಮಾಡ್ಬೇಕ್ರಿ ಇದು ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡ್ರಿ ಇದು 1,05,920 ಮೈನಸ್ 6,400 1,05,920 ಮೈನಸ್ 6,400 ಎಷ್ಟು ಬಂತ್ರಿ 99,520 ಇದು 99,520 ಏನ್ರಿ ಇದು ವರ್ಕ್ಸ್ ಕಾಸ್ಟ್. ಇದು 99,520 ಏನ್ರಿ ವರ್ಕ್ಸ್ ಕಾಸ್ಟ್ ಮುಗಿತ್ ನೋಡ್ರಿ ಇಲ್ಲಿ. ವರ್ಕ್ಸ್ ಕಾಸ್ಟ್ ಮಟ ಮುಗಿತ್ರಿ ಪ್ರಾಬ್ಲಮ್ ನಮ್ದು. ಇಲ್ಲೇ ಬರ್ರಿಪ್ಪ ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಏನ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಲ್ಲೈತ್ರಿಪ್ಪ ಇದು ಆಫೀಸ್ ಎಕ್ಸ್ಪೆನ್ಸ್ ಅಂತ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದು ವರ್ಕ್ ಇನ್ ಪ್ರೋಗ್ರೆಸ್ ಮುಗಿತ್ರಿ. ಇದು ಪೂರಾ ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಮುಗಿತ್ರಿ. ಇಲ್ಲೈತ್ ನೋಡ್ರಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಡಿಮೇಡ್ ಕೊಟ್ಬಿಟ್ಟಾರಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಡಿಮೇಡ್ ಕೊಟ್ಬಿಟ್ಟಾರೆ. ಆಫೀಸ್ ಎಕ್ಸ್ಪೆನ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಡಿಮೇಡ್ ಬರೀಲಿಪ್ಪ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಬರೀರಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಪೂರಾ ಎಷ್ಟು ಅಮೌಂಟ್ ಐತ್ರಿಪ್ಪ 3,200. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 3,200 ಡೈರೆಕ್ಟ್ ರೇಟ್ ತಗೋಬೇಡ್ರಿ. 3,200 ಏನ್ ಮಾಡ್ಬೇಕ್ರಿಪ್ಪ ಇಲ್ಲಿ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿಪ್ಪ ಇದು 99,520 ಪ್ಲಸ್ 3,200 ಎಷ್ಟು ಬಂತ್ರಿ ಇದು 1,02,720 1,02,720 ಏನ್ರಿ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಇದು ಮುಗಿತಲ್ಲ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮುಗಿತಲ್ಲ. ನೆಕ್ಸ್ಟ್ ಏನ್ರಿ ಇದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಎಲ್ಲೈತ್ರಿ ಇದು ಫಿನಿಶ್ಡ್ ಗೂಡ್ಸ್ ಅಂತ ಎಲ್ಲೈತ್ರಿ ಎಲ್ಲೈತ್ ನೋಡ್ರಿ. ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಏನ್ರಿ ಫಿನಿಶ್ಡ್ ಗೂಡ್ಸ್. ನಮ್ಗೆ ಏನ್ ಬೇಕ್ರಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಬೇಕು ನಮ್ಗೆ. ಏನ್ರಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಬರ್ರಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತಿಪ್ಪ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ ನೋಡ್ರಿ. ಓಪನಿಂಗ್ ಅಲ್ಲ ಇದು ಓಪನಿಂಗ್ 1/4 ಅಂದ್ರೆ ಏನ್ರಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಬೇಕು ನಮ್ಗೆ. ಬರೀಲಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಡೇಟ್ ಏನ್ರಿ ಇದು 1/4/2023 ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಬರೀಲಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ರಿಪ್ಪ ಇದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟೈತ್ರಿ ಇದು 1,600 ಯೂನಿಟ್ಸ್ ಬ್ರಾಕೆಟ್ ಅಲ್ಲೇ ಬರೀರಿಪ್ಪ ಇದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 1,600 ಯೂನಿಟ್ಸ್ 1,600 ಯೂನಿಟ್ಸ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 1,600 ಯೂನಿಟ್ಸ್ ಒಳಗೆ ಬರೀರಿಪ್ಪ ಅದು ಒಳಗೆ ಹೆಂಗೈತ್ರಿ ಹೆಂಗೆ ಬರೀರಿ. ಡೇಟ್ ಏನ್ರಿದು 1/4/2023 ಕರೆಕ್ಟಾ.
ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 1600 ಯೂನಿಟ್ಸ್ 1/4/2023 ಅಮೌಂಟ್ ಎಷ್ಟಿದ್ದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅಮೌಂಟ್ ಎಷ್ಟು 6400 ಅಮೌಂಟ್ ನಮಗೆ ಅಮೌಂಟ್ ಬೇಕು 6400 ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದ್ದು ಅಮೌಂಟ್ 6400 ತಗೋರಿ ಇಲ್ಲಿ 6400 ಅದು 1600 ಯೂನಿಟ್ಸ್ ಒಳಗೆ ಬರೀರಿಪ್ಪ ಹೆಂಗೈತ್ರಿ ಹಂಗೆ ಬರೀರಿ ಒಳಗೆ ಅಮೌಂಟ್ ಬೇಕು ನಮಗೆ 6400 ಓಕೆ ಮುಗಿತಲ್ಲ ಇದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಮುಗಿತಲ್ಲ ಹಾಂ ಏನು ಮಾಡ್ಬೇಕ್ರಿ ಇದು ಆ್ಯಡ್ ಮಾಡಬೇಕಲ್ಲ ಆ್ಯಡ್ ಮಾಡಿರಿಪ್ಪ ಇದು 1,02,720 ಪ್ಲಸ್ 6,400 ಪ್ಲಸ್ 6,400 ಎಷ್ಟು ಬಂತ್ರಿ ಇದು 1,09,120 1,09,120 9,120 ಇದು 1,09,120 ಏನು ನೇಮ್ ಇಲ್ಲ ಇಲ್ಲಿ ಓಕೆ ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಕ್ಲೋಸಿಂಗ್ ಬೇಕು ನಮಗೆ ಎಲ್ಲೇನ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಬೇಕು ಎಲ್ಲೈತ್ರಿಪ್ಪ ಫಿನಿಶ್ಡ್ ಗೂಡ್ಸ್ ಮತ್ತೆ ಎಲ್ಲೈತ್ರಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಏನ್ರಿ ಫಿನಿಶ್ಡ್ ಗೂಡ್ಸ್ ಏನ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ರಿ ಎಷ್ಟೈತ್ರಿ ಇದು 3,200 ಯೂನಿಟ್ಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟು ಯೂನಿಟ್ಸ್ ಇದು ಬ್ರಾಕೆಟ್ ಅಲ್ಲೇ 3,200 ಯೂನಿಟ್ಸ್ 3,200 ಯೂನಿಟ್ಸ್ ಹಾಂ ಓಕೆ ಡೇಟ್ ಏನ್ರಿ ಇದು 31/3/2024 ಕ್ಲೋಸಿಂಗ್ 31/3/2024 ಕರೆಕ್ಟಾ ಇದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅಲ್ಲಿ ಐತ್ರಿ 1/4/23 1600 ಯೂನಿಟ್ಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ಐತ್ರಿ 31/3/2024 ಎಷ್ಟೈತ್ರಿ ಯೂನಿಟ್ಸ್ ಅದು 3,200 ಓಕೆ ನಮ್ಗೆ ಏನು ಬೇಕ್ರಿಪ್ಪ ಇಲ್ಲಿ ಅಮೌಂಟ್ ಬೇಕು ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ 3,200 ಯೂನಿಟ್ಸ್ ಅಮೌಂಟ್ ಎಷ್ಟು ರೀ 12,840 ಅಮೌಂಟ್ ಬರೀಲಿಲ್ಲ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ 12,840 12,840 ಏನ್ರಿ ಮಾಡಿದ್ದು ಏನು ಮಾಡ್ರಿ 12,840 ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಮುಗಿತಲ್ಲ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಮುಗಿತ್ರಿ ಏನು ಮಾಡ್ಬೇಕ್ರಿ ಇದು ಲೆಸ್ ಮಾಡ್ಬೇಕಲ್ಲ ಲೆಸ್ ಮಾಡ್ಬೇಕ್ರಿ ವೆರಿ ಇಂಪಾರ್ಟೆಂಟ್ ಇಲ್ಲ ಲೆಸ್ ಮಾಡ್ಬೇಕ್ರಿ 1,09,120 1,09,120 ಏನು ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕ್ರಿ ಮೈನಸ್ 1,09,120 ಮೈನಸ್ 12,840 ಮಾಡ್ರಿ 1,09,120 ಮೈನಸ್ 12,840 ಎಷ್ಟು ಬಂತ್ರಿ ಇದು 96,280 ಬಂತ್ರಿ 96,280 ಇದು 96,280 ಏನ್ರಿದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಲ್ಲೈತ್ರಿಪ್ಪ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದು ಸೇಲ್ಸ್ ಆಮೇಲೆ ನೋಡೋಣ್ರಿ ಸೇಲ್ಸ್ ಇದು ನಮ್ಗೇನ್ರಿ ಹಾಂ ಎಲ್ಲೈತೆ ನೋಡ್ರಿಪ್ಪ ಅಡ್ವರ್ಟೈಸ್ಮೆಂಟ್ ಏನ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಡಿಸ್ಕೌಂಟ್ ಅಲೌಡ್ ಏನ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ರೂಪಾಯಿ ಇದು ₹0.40 ಇದು ಏನ್ರಿದು ಅಡ್ವರ್ಟೈಸ್ಮೆಂಟ್ ಆಮೇಲೆ ಡಿಸ್ಕೌಂಟ್ ಅಲೌಡ್ ಆಮೇಲೆ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ₹0.40 ಪರ್ ಯೂನಿಟ್ ಇದು ಭಾಳ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಏನ್ರಿ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಇಸ್ ₹0.40 ಪರ್ ಯೂನಿಟ್ ಇದು ಏನ್ರಿ ಭಾಳ ಇಂಪಾರ್ಟೆಂಟ್ ಆಯಿತು ಇದು ಏನ್ರಿ ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದು ಏನ್ರಿ ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೆಂಗೈತ್ರಿ ಸೇಮ್ ಟು ಸೇಮ್ ಬರೀರಿದು ಫಸ್ಟ್ ಏನೈತ್ರಿಪ್ಪ ಅದು ಅಡ್ವರ್ಟೈಸ್ಮೆಂಟ್ ಅಲ್ಲ ಅದು ಬರೀರಿ advertisement comma discount allowed and ಏನ್ರಿದು ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಏನ್ರಿದು ಸೆಲ್ಲಿಂಗ್ ಕಾಸ್ಟ್ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಎಷ್ಟಿದ್ದು $0.40 ಅಂತ್ರಿ ರೇಟ್ ಇದು ₹0.40 ಅಂತ್ರಿ ಇಲ್ಲಿ ಬ್ರಾಕೆಟ್ ಅಲ್ಲೇ ಬರೀರಿ ಬ್ರಾಕೆಟ್ ಅಲ್ಲೇ ಸ್ವಲ್ಪ ಜಾಗ ಬಿಡ್ತೇನೆ ರೀ ಮಾತಾಡ್ರಿ ಜಾಗ ಬೇಕು ನನಗೆ ಇಲ್ಲಿ ಬಿಡ್ತೇನೆ ರೀ ಕಾಸ್ಟ್ ಆಫ್ ಸೇಲ್ಸ್
ಈ ಜಾಗ ಸಿಕ್ತ್ರಿ ನನಗೆ ಇಲ್ಲಿ ಬ್ರಾಕೆಟ್ ಕರೆಕ್ಟ್. ಏನ್ರಿ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಇದು ಎಲ್ಲ ಸೇರಿಸಿ ಎಷ್ಟಿದ್ದು 0.40 ಇಲ್ಲೇ ಬ್ರ್ಯಾಕೆಟಲ್ಲೇ ಬರೀಪ್ಪ 0.40 ಅಂತ ಇಂಟು 0.40 ಅವರು ಕೊಟ್ಟಾರೆ ನಿಮಗೆ 0.40 ಇಂಟು ಇಲ್ಲಿ ಏನು ತೊಗೋಬೇಕು ನೋಡೋಣ್ರಿ ಆಮೇಲೆ ಏನು ತೊಗೋಬೇಕಿಲ್ಲೇ ಅಂತ. ಓಕೆ ಸರಿ, ಇಲ್ಲೇ ವರ್ಕಿಂಗ್ ನೋಟ್ ಅಂತ ಬರೀರಿಪ್ಪ, ಇಲ್ಲೇ ವರ್ಕಿಂಗ್ ನೋಟ್ ಇಲ್ಲಿ ಐತೆ ನೋಡ್ರಿಪ್ಪ. ಇಲ್ಲೇ ಮಾಡ್ಬಿಡ್ತೀನಿ ರೀ ವರ್ಕಿಂಗ್ ನೋಟ. ಓಕೆ ನೆನ್ಪಿಟ್ಕೋರಿ. ಓಕೆ, ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಇಸ್ ರುಪೀಸ್ 0.40 ಅಂತ ಐತ್ರಿ. ಅದಕ್ಕೆ ಏನು ಮಾಡಿ ನೀವು ಸೇಮ್ ಟು ಸೇಮ್ ಬರೀರಿ, ಇಲ್ಲಿ ಬ್ರ್ಯಾಕೆಟಲ್ಲಿ 0.40 ಅಂತ ಬರೀ, ಯಾಕಂದರೆ ಅವರು ಕೊಟ್ಟಾರಿಪ್ಪ 0.40, ನೀವು 0.40 ಇಂಟು ಮಾಡಿರಿ. ನಮಗೆ ಇಲ್ಲಿ ಏನು ಯೂನಿಟ್ಸ್ ತೊಗೋಬೇಕು ನಿಮಗೆ ಗೊತ್ತಿಲ್ಲ, ಈಗ ಮಾಡೋಣ್ರಿ. ಓಕೆ ವೇಟ್ ಅ ಮಿನಿಟ್. ಓಕೆ ತಿಳಿತಿದ್ದು 0.40 ಇಂಟು ಏನು ಮಾಡ್ಬೇಕು ನಮಗೆ ಗೊತ್ತಿಲ್ಲ, ಅದಕ್ಕೆ ಏನ್ರಿ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ರಿ. ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಏನು ಫಾರ್ಮುಲಾ ರೀಪ್ಪ ಇದು ನೋಡ್ರಿ, ಫಾರ್ಮುಲಾ ಯೂನಿಟ್ಸ್ ಸೋಲ್ಡ್ is equal to opening finished goods plus units produced minus closing finished goods. ನೋಡ್ರಿ ಫಾರ್ಮುಲಾ ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಏನ್ರಿದು? ಯೂನಿಟ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಸಿಂಪಲ್ ಆಗಿ ಓಪನಿಂಗ್ ಎಫ್ ಜಿ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಎಫ್ ಜಿ ಅಂದ್ರೆ ಏನ್ರಿ? ಫಿನಿಶ್ಡ್ ಗೂಡ್ಸ್. ಏನ್ರಿ? ಯೂನಿಟ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಫಾರ್ಮುಲಾ ನೆನ್ಪಿಡ್ಕೊರಿ. ಓಕೆ ಬರ್ರಿ, ಏನೈತ್ರಿಪ್ಪ ಫಸ್ಟ್ ಇಲ್ಲಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಏನ್ರಿ? ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ರಿಪ್ಪ? ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ರಿ? ಇಲ್ಲೈತ್ ನೋಡ್ರಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲೈತ್ ನೋಡ್ರಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇದು ಬೇಕು ನಮಗೆ. ಇಲ್ಲಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಬೇಕು ನಮಗೆ. ಇಲ್ಲೈತ್ ನೋಡ್ರಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಅಮೌಂಟ್ ತಗೋಬೇಡ್ರಿ, ಫಾರ್ಮುಲಲ್ಲಿ ಅಮೌಂಟ್ ತಗೋಬೇಡ್ರಿ. ಕಾಸ್ಟ್ ಶೀಟ್ ಒಳಗೆ ನಮಗೆ ಅಮೌಂಟ್ ಬೇಕು, ಬಟ್ ಫಾರ್ಮುಲಾ ಒಳಗೆ ನಮಗೆ ಅಮೌಂಟ್ ಬೇಡ. ನಮ್ಗೆ ಏನು ಬೇಕ್ರಿ? ಯೂನಿಟ್ಸ್ ಬೇಕು. ಫಾರ್ಮುಲಲ್ಲೇ ನಮ್ಗೆ ಏನು ಬೇಕ್ರಿ? ಯೂನಿಟ್ಸ್ ಬೇಕು. ಕಾಸ್ಟ್ ಶೀಟ್ ಒಳಗೆ ನಮಗೆ ಯೂನಿಟ್ಸ್ ಬೇಡ, ನಮ್ಗೆ ಏನ್ರಿ? ಅಮೌಂಟ್ ಬೇಕು. ನೆನ್ಪಿಡ್ಕೋರಿ, ಕಾಸ್ಟ್ ಶೀಟ್ ಒಳಗೆ ಅಮೌಂಟ್ ಬೇಕು, ಫಾರ್ಮುಲಾ ಒಳಗೆ ಯೂನಿಟ್ಸ್ ಬೇಕು. ಬರ್ರಿ, ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲೈತ್ರಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ನಮ್ಗೆ ಏನು ಬೇಕ್ರಿ? ಇಲ್ಲೇ ಯೂನಿಟ್ಸ್ ಬೇಕು. ಎಷ್ಟೈತ್ರಿ ಇಲ್ಲಿ ಯೂನಿಟ್ಸ್? 1600 ಯೂನಿಟ್ಸ್ ಇದು ಬೇಕು ನಮಗೆ. ಇಲ್ಲಿ 1600 ಯೂನಿಟ್ಸ್. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟು ತಗೋಬೇಕು ಈಗ? 1600 ಯೂನಿಟ್ಸ್. ಬರೀ 1600 ಕರೆಕ್ಟಾ? ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಐತಲ್ರಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿತ್ತು? 1000. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 1600 ಯೂನಿಟ್ಸ್ ಕರೆಕ್ಟಾ? ಆಮೇಲೆ ಏನ್ರಿ? ಪ್ಲಸ್ ಕರೆಕ್ಟಾ? ಏನ್ರಿ ಇಲ್ಲಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್. ಏನ್ರಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಲ್ಲೈತ್ರಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲೈತ್ ನೋಡ್ರಿ. ಡ್ಯೂರಿಂಗ್ ದ ಇಯರ್ 25,600 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಇಲ್ಲೈತ್ ನೋಡ್ರಿ. 25,600 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್. ನಮ್ಗೆ ಏನು ಬೇಕ್ರಿ? ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ ಬೇಕು, ಅವರು ಕೊಟ್ಬಿಟ್ಟಾರಿಪ್ಪ. 25,600 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಂತ, ಅದು ನಿಮ್ದು ಯೂನಿಟ್ಸ್ ಪ್ರೊಡ್ಯೂಸ್ಡ್. ಎಷ್ಟು ರೀ? 25,600. 25,600 ಅಲ್ಲಿ ಐತಿ ನೋಡ್ರಿಪ್ಪ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 1600 ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 25,600 ಯೂನಿಟ್ಸ್ ಪ್ರೊಡ್ಯೂಸ್ಡ್. ಆಮೇಲೆ ಏನ್ರಿ? ಮೈನಸ್ ತಗೋರಿ.
ಮೈನಸ್ ಏನ್ರಿ ಇಲ್ಲೇ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಲ್ಲೈತ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ನೋಡ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟೈತ್ರಿ ಇಲ್ಲಿ 3200 ಯೂನಿಟ್ಸ್ 3200 ಯೂನಿಟ್ಸ್ ತಗೋರಿ ಇಲ್ಲಿ 3200 ಯೂನಿಟ್ಸ್ 3200 ಯೂನಿಟ್ಸ್ ಮಾಡ್ರಿ ಇದು ಎಷ್ಟು ಬರ್ತೈತ್ರಿ ಇದು ಆನ್ಸರ್ ಇದು ಮಾಡ್ರಿ ಎಷ್ಟು ಬರ್ತೈತ್ರಿ 1600 plus 25,600 1600 plus 25,600 minus 3200 ಎಷ್ಟು ಬಂತ್ರಿ ಇದು 24,000 ಇಂದ ಆನ್ಸರ್ ಬಂತ್ರಿ ಇಲ್ಲಿ ಎಷ್ಟು ರೀ 24,000 ಇದು ಭಾಳ ಇಂಪಾರ್ಟೆಂಟ್ ಹೆಂಗ್ರಿ ಇದು ಫಾರ್ಮುಲಾ ಐತ್ರಿ ಇಲ್ಲ ಯೂನಿಟ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ನಮಗೆ ಬೇಕ್ರಿ ಇಲ್ಲ ಐತ್ರಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ಐತ್ರಿ ಎಷ್ಟು ರೀ 1600 ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ ಐತ್ರಿ 25,600 ಯೂನಿಟ್ಸ್ ವರ್ ಪ್ರೊಡ್ಯೂಸ್ಡ್ 25,600 ಆಮೇಲೆ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ಐತ್ರಿ ಎಷ್ಟು ರೀ 3,200 1,600 ಪ್ಲಸ್ 25,600 ಮೈನಸ್ 3,200 ಮಾಡ್ರಿ ಎಷ್ಟು ಬಂದ್ರಿ 24,000 ಇಂದ ಆನ್ಸರ್ ಇಲ್ಲೇ ಬರ್ರಿ selling and distribution overhead advertisement discount allowed and selling cost ಎಷ್ಟಿದು 0.40 ಬ್ರಾಕೆಟ್ ಅಲ್ಲಿ 0.40 ಇಂಟು ಇಲ್ಲಿ ಅಮೌಂಟ್ ಬೇಕಲ್ಲ ನಮಗೆ ಅಮೌಂಟ್ ಬೇಕಲ್ಲ ಇಲ್ಲಿ ಐತೆ ನೋಡ್ರಿ ಅಮೌಂಟ್ ಓಕೆ ಇದು ಅಮೌಂಟ್ ಎಷ್ಟು ಇಲ್ಲಿ 24,000 ಇಲ್ಲಿ ಎಷ್ಟು ರೀ 24,000 ಈಗ ಮಾಡ್ರಿಪ್ಪ ಇಂಟು 0.40 ಇಂಟು 24,000 ಎಷ್ಟು ಬಂತ್ರಿ ಇದು 9,600 ಎಷ್ಟು ಬಂತ್ರಿ ಇಲ್ಲೇ 9,600 ಏನು ಮಾಡ್ಬೇಕ್ರಿ ಇದು ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ ಇದು 96,280 ಪ್ಲಸ್ 9,600 ಪ್ಲಸ್ 9,600 ಎಷ್ಟು ಬಂತ್ರಿ ಇದು 1,05,880 5,880 ಬಂದು ನೋಡ್ರಿ 1,05,880 ಏನಿದು ಕಾಸ್ಟ್ ಆಫ್ ಸೇಲ್ಸ್ ನೆಕ್ಸ್ಟ್ ನಮ್ಗೆ ಏನು ಬೇಕ್ರಿ ಆ್ಯಡ್ ಪ್ರಾಫಿಟ್ ಬೇಕು ನಮಗೆ ಪ್ರಾಫಿಟ್ ಇಲ್ಲಿ ಕ್ವಶನ್ ನೋಡ್ರಿ ಇದು ಪೂರಾ ಕ್ವಶನ್ ನೋಡ್ರಿ ಇದು ಪೂರಾ ಕ್ವಶನ್ ಫುಲ್ ಕ್ವಶನ್ ಓದ್ರಿ ಇದು ಪ್ರಾಫಿಟ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ ಪ್ರಾಫಿಟ್ ಈಸ್ 20% ಆನ್ ಕಾಸ್ಟ್ ಪ್ರಾಫಿಟ್ ಈಸ್ 20% ಆನ್ ಸೇಲ್ಸ್ ಏನು ಮೆನ್ಷನ್ ಮಾಡಿಲ್ಲ ಪ್ರಾಫಿಟ್ ಬಗ್ಗೆ ಮಾಡಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಬಿಡ್ಬೇಕಿಲ್ಲ ನೋಡೋಣ್ರಿ ಆಮೇಲೆ ಸೇಲ್ಸ್ ಬಗ್ಗೆ ಐತ್ ನೋಡ್ರಿಪ್ಪ ಸೇಲ್ಸ್ ಬಗ್ಗೆ ಎಲ್ಲೈತ್ರಿ ಸೇಲ್ಸ್ ಬಗ್ಗೆ ಎಲ್ಲೈತ್ ನೋಡ್ರಿ ಸೇಲ್ಸ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಸೇಲ್ಸ್ ಇದು ಏನ್ರಿದು ಸೇಲ್ಸ್ ಫಿನಿಶ್ಡ್ ಗುಡ್ಸ್ ಇದು ಸೇಲ್ಸ್ ಎಷ್ಟಿದ್ರಿ ಇದು ಸೇಲ್ಸ್ 1,20,000 ಸೇಲ್ಸ್ ಅಮೌಂಟ್ ಎಷ್ಟು ಇಲ್ಲಿ ಸೇಲ್ಸ್ ರೆಡಿ ಮಾಡಿ ಕೊಟ್ಬಿಟ್ಟಾರೆ ಇಲ್ಲಿ ಸೇಲ್ಸ್ ಎಷ್ಟು ರೀ ಸೇಲ್ಸ್ ಎಷ್ಟು ತಗೋರಿ 1,20,000 ಸೇಲ್ಸ್ ತಗೋರಿ ಸೇಲ್ಸ್ ಎಷ್ಟಿದು 1,20,000 ಸೇಲ್ಸ್ ರೆಡಿ ಮಾಡಿ ಕೊಟ್ಬಿಟ್ಟಾರಿಪ್ಪ 1,20,000 ಸೇಲ್ಸ್ ಮುಗಿತ್ರಿ ಈಗ ನಮ್ಗೆ ಏನು ಬೇಕ್ರಿ ಪ್ರಾಫಿಟ್ ಬೇಕು ನಮಗೆ ಪ್ರಾಫಿಟ್ ಕಾಸ್ಟ್ ಆಫ್ ಸೇಲ್ಸ್ ನಮ್ಮ ಕಡೆ ಐತ್ರಿ ಈಗ ಏನ್ರಿ ಪ್ರಾಫಿಟ್ ಬೇಕಂದ್ರೆ ಏನ್ರಿ ಸಿಂಪಲ್ ಡಿಫ್ರೆನ್ಸ್ ತಗೋಬೇಕು ಹೆಂಗ್ ಡಿಫ್ರೆನ್ಸ್ ತಗೋತೀರಿ ಸೇಲ್ಸ್ ನಿಮ್ಮ ಕಡೆ ಐತ್ರಿ 1,20,000 ಮೈನಸ್ 1,05,880 ಇದು ಡಿಫ್ರೆನ್ಸ್ ಮಾಡ್ರಿ 1,20,000 ಮೈನಸ್ 1,05,880 1,20,000 ಮೈನಸ್ 1,05,880 ಮಾಡ್ರಿ ಎಷ್ಟು ಬಂತ್ರಿ ಇದು 14,120 14,120 ನಿಮ್ದು ಏನ್ರಿ ಪ್ರಾಫಿಟ್ 14,120 ಏನ್ರಿ ನಿಮ್ದು ಪ್ರಾಫಿಟ್ ಹೆಂಗ್ ಬಂತ್ರಿ ಇದು ಕಾಸ್ಟ್ ಆಫ್ ಸೇಲ್ಸ್ ನಿಮ್ಮ ಕಡೆ ಐತ್ರಿ ಸೇಲ್ಸ್ನು ನಿಮ್ಮ ಕಡೆ ಐತ್ರಿ 1,20,000 ಈಗ ಸಿಂಪಲ್ ಪ್ರಾಫಿಟ್ ಬೇಕಂದ್ರೆ ಏನ್ರಿ ಡಿಫ್ರೆನ್ಸ್ ತಗೋಬೇಕು 1,20,000 ಮೈನಸ್ 1,05,880 ನಿಮ್ದು ಬಂತ್ರಿ ಪ್ರಾಫಿಟ್ 14,120 ಇದು ಏನ್ರಿ ನಿಮ್ದು ಪ್ರಾಫಿಟ್ ಸಿಂಪಲ್ ಪ್ರಾಬ್ಲಮ್ ಐತ್ರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ 0.40 ತಗೋರಿ ಅಂತ ಕೊಟ್ಬಿಟ್ಟಾರಿ 0.40 ತಗೋರಿ ಇಂಟು ಇಲ್ಲಿ ಅಮೌಂಟ್ ಬೇಕಲ್ಲ ಇಂಟು ಮಾಡಕ್ ನಮ್ಮ ಕಡೆ ಇಲ್ಲ ಅದು ಇದು ಮಾಡಕ್ಕೆ ಇಲ್ಲಿ ಫಾರ್ಮುಲಾ ಐತ್ರಿಪ್ಪ ಯೂನಿಟ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಸ್ ಈಕ್ವಲ್ ಟು
ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಇಲ್ಲಿ ಐತ್ರಿ 1600 ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅವರು ಕೊಟ್ಬಿಟ್ಟಾರಿಪ್ಪ 25600 ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಇಲ್ಲಿ ಐತ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ 3200 ಮಾಡ್ರಿ 24000 ಬಂತ್ರಿ ಅದು 24000 ಗೆ ಇಂಟು ಮಾಡ್ರಿ ನಿಮ್ದು ಆನ್ಸರ್ ಬಂತ್ರಿ ಓಕೆ ಪ್ರಾಫಿಟ್ ಕೊಟ್ಟಿಲ್ಲ ಪ್ರಾಫಿಟ್ ಬಗ್ಗೆ ಕೊಟ್ಟಿಲ್ಲ ಅವರು ಏನು ಅದಕ್ಕೇನ್ರಿ ಡಿಫರೆನ್ಸ್ ತಗೋರಿ ಸೇಲ್ಸ್ 1,20,000 ಮೈನಸ್ 1,05,880 ನಿಮ್ದು ಪ್ರಾಫಿಟ್ ಬಂತ್ರಿ 14,120 ಸಿಂಪಲ್ ಪ್ರಾಬ್ಲಮ್ ಫಾರ್ ಆಕ್ಚುಲಿ ಇಟ್ ಇಸ್ ಪ್ರಾಬ್ಲಮ್ ಎಷ್ಟು ಮಾರ್ಕ್ಸ್ ಇದು 15 ಮಾರ್ಕ್ಸ್ ನಿಮಗೆ NEPಗೆ ಎಷ್ಟು ಮಾರ್ಕ್ಸ್ ಇದು 10 ಮಾರ್ಕ್ಸ್ ಹೇಳ್ತೀರಿ ಓಕೆ ಹೋಪ್ ಯು ಗಾಟ್ ದಿ ಆನ್ಸರ್ ಶೋ ದ ಪ್ರಾಫಿಟ್ ಅಂತ ಕೊಟ್ಬಿಟ್ಟಾರಿ ಪ್ರಾಫಿಟ್ ನೀವು ಆಲ್ರೆಡಿ ಶೋ ಮಾಡಿರಿ ಅವರಿಗೆ 14,120 ಅಂತ ಮುಗೀತು ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್ ಮತ್ತೆ ತಿಳಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ರೀಕಾಲ್ ಮಾಡ್ರಿ पूरा ಇದು ನಿಮಗೆ ನೆನಪಾಗ್ತದೆ ಇದು सर हाँ अब हिंदी मीडियम आपके लिए देखो क्वेश्चन तो आप लोग देख लिए पहले ही क्वेश्चन देख लिए आप लोग अब बस सोल्यूशन देखो इसका कैसे सोल्यूशन करना है इसका सेम हमारे पास उन्होंने क्या कॉस्ट शीट बनाओ करके बोला हमारे को वही कॉस्ट शीट ऑफ कौन सी कंपनी का नाम है वो ABC लिमिटेड ABC कंपनी लिमिटेड फॉर द ईयर कौन सी ईयर का बना बोल रहा है 2024 पर्टिकुलर्स रुपीज बोल के ये हमारा फॉर्मेट कॉपी पेस्ट फॉर्मेट जैसा है वैसे कॉपी पेस्ट कर लो सबसे पहले क्या है फॉर्मेट के अंदर हमारे ओपनिंग स्टॉक ऑफ रॉ मटेरियल्स बोल के है ओपनिंग स्टॉक देखो यहाँ पे कहाँ पे है ये परचेज बाद में देख लेंगे परचेज हमारे को नहीं चाहिए हमारे को क्या चाहिए ओपनिंग स्टॉक ऑफ रॉ मटेरियल चाहिए हमारे को यहाँ पे देखो स्टॉक ऑन 1/4/2023 1/4 का मतलब क्या है ओपनिंग स्टॉक ठीक है ओपनिंग स्टॉक ऑफ रॉ मटेरियल मटेरियल्स बोलते रॉ मटेरियल्स ओपनिंग स्टॉक ऑफ रॉ मटेरियल्स कितना है अमाउंट हो 8000 वही ओपनिंग स्टॉक ऑफ रॉ मटेरियल्स कितना है वो 8000 आंसर 8000 लिखो यहाँ पे डेट कौन सा ओपनिंग बोले तो 1/4/2023 ठीक है लिख ले नेक्स्ट ऐड परचेजेस परचेजेस का मतलब क्या है परचेज ऑफ रॉ मटेरियल परचेजेस कहाँ पे है यहाँ पे है परचेज ऑफ मटेरियल्स कितना है वो 48,000 वही ऐड परचेजेस कितना है वो 48,000 लिखो यहाँ पे मैं फॉर्मेट के अंदर परचेजेस के बाद में कैरेज इनवर्स करके लिखाया था आपको फॉर्मेट के अंदर कैरेज इनवर्स पूरा क्वेश्चन देखो तुम्हें इसके अंदर कैरेज इनवर्स बोल के नहीं है तो लिखने की भी जरूरत भी नहीं हमारे को ठीक है वो नहीं है तो स्किप कर दो उसको परचेजेस कितना है वो 48,000 दोनों को क्या करना अभी ऐड करना ऐड करो दोनों को कितना होता है 8,000 प्लस 48,000 56,000 हुआ उसको कुछ भी नाम नहीं है यहाँ पे ठीक है लेस क्लोजिंग स्टॉक ऑफ रॉ मटेरियल्स क्लोजिंग स्टॉक देखना अभी रॉ मटेरियल्स का यहाँ पे देखो 30 स्टॉक ऑन 31/3/2024 31/3 बोले तो क्या क्लोजिंग स्टॉक ऑफ रॉ मटेरियल्स कितना है 8,800 क्लोजिंग स्टॉक ऑफ रॉ मटेरियल्स कितना है वो 8,800 डेट क्या है 31/3/2024 ओके कर ले क्या करना है इसको लेस करना 56,000 माइनस 8,800 करो कितना होता आंसर आता तुम्हारा 47,200 इसको तुम लोग क्या बोलते हैं मटेरियल कंज्यूम्ड करके बोलते हैं मटेरियल कंज्यूम्ड बोल के इसका एरो मार्क इधर आना क्या बोलते हैं इसको तुम्हें मटेरियल कंज्यूम्ड करके बोलते हैं ठीक है इसके बाद में ऐड डायरेक्ट वेजेस करके कहां पे है ये डायरेक्ट वेजेस इधर है डायरेक्ट वेजेस कितना है वो डायरेक्ट वेजेस है 40,000 डायरेक्ट वेजेस कितना है 40,000 फॉर्मेट के अंदर मैं तुम्हारे को क्या लिखा था डायरेक्ट वेजेस के बाद में डायरेक्ट एक्सपेंसेस बोल के पूरा क्वेश्चन चेक करो तो मैं इसके अंदर डायरेक्ट एक्सपेंसेस बोल के नहीं है तो क्या करना है मैं लेना भी नहीं उसको छोड़ देना ठीक है नहीं दिया डायरेक्ट वेजेस उतना ही दिया कितना 40,000 लिए इसको क्या करना है इसको अभी ऐड करना ऐड करो दोनों को 47,200 प्लस 40,000 कितना होता 87,200 होता इसको क्या बोलते तुम लोग प्राइम कॉस्ट करके बोलते ठीक है अब इसके बाद में ऐड फैक्ट्री ओवरहेड बोल के क्या है फैक्ट्री ओवरहेड ये देखना क्वेश्चन के अंदर कहां पे है ये हुआ ये भी हुआ यहाँ पे देखो वर्क्स ऑन कॉस्ट बोल के ये वर्क्स ऑन कॉस्ट बोले तो वर्क्स कॉस्ट नहीं वर्क्स कॉस्ट का मतलब ये वाला वर्क्स कॉस्ट ये वाला नहीं वो बीच में क्या है यहाँ ऑन करके है वर्क्स बीच में क्या है ऑन बोल के है ऑन वर्क्स ऑन कॉस्ट का मतलब है फैक्ट्री ओवरहेड ये याद रख लो क्या है इसका बीच में ऑन करके आया तो अगर सिर्फ यहाँ पे वर्क्स कॉस्ट करके दिया ऑन नहीं दिया ऑन बोल के नहीं दिया सिर्फ वर्क्स कॉस्ट बोल के दिया तो डायरेक्ट तुम्हें वर्क्स कॉस्ट लिखना है यहाँ पे जितना अमाउंट दिया देखो उतना अमाउंट यहाँ पे लिख के छोड़ना क्यों वो तो वर्क्स कॉस्ट बोल के दिया उन्हें यहाँ पे लिखना डायरेक्ट लेकिन यहाँ पे वर्क्स कॉस्ट बोल के नहीं दिया वर्क्स ऑन कॉस्ट बोल के दिया तो इसका मतलब क्या फैक्ट्री ओवरहेड तो यहाँ पे डालना इसको वर्क्स ऑन कॉस्ट बोल के डालना इसको कितना है वो
16,800 क्या करना है इसको अभी ऐड करना, ऐड करो इसको 87,200 प्लस 16,800 कितना होता है आंसर आता है 1,04,000। इसको क्या बोलते तुम लोग मैन्युफैक्चरिंग कॉस्ट करके बोलते हैं, ठीक है। अब ऐड ओपनिंग वर्क इन प्रोग्रेस WIP कहां पे है ये, यहां पे देखो वर्क इन प्रोग्रेस ऑन 1/4/2023। 1/4 का मतलब क्या है ओपनिंग, ओपनिंग वर्क इन प्रोग्रेस कहां पे है ये ओपनिंग वर्क इन प्रोग्रेस, डेट कौन सी है 1/4/2023। कितना है वो ओपनिंग वर्क इन प्रोग्रेस है 1,920। क्या करना है इसको ऐड करना, ऐड करो इसको दोनों को 1,04,000 प्लस 1,920 1,05,920। इसको कुछ भी नाम नहीं है, ठीक है। इसके बाद में लेस क्लोजिंग वर्क इन प्रोग्रेस, क्लोजिंग वर्क इन प्रोग्रेस तो ये वाला, ये ओपनिंग हुआ, ये क्या होता है क्लोजिंग होता है, क्लोजिंग वर्क इन प्रोग्रेस कितना है हुआ डेट 31/3/2024। अमाउंट कितना है 6,400 आया यहाँ पे। क्या करना है इसको लेस करना, अभी दोनों इसमें से लेस करो 1,05,920 में से 6,400 लेस करो, कितना आंसर आता है तुम्हारा 99,520। इसको क्या बोलते हैं तुम लोग वर्क्स कॉस्ट करके बोलते हैं, ठीक है। अब इसके बाद में ऐड एडमिनिस्ट्रेटिव ओवरहेड बोल के है, एडमिनिस्ट्रेटिव ओवरहेड कहां पे है, यहाँ रेडीमेड दिया उन्हें ऑफिस एक्सपेंस करके देता, तो यहाँ पे लिख लेना ऑफिस एक्सपेंस। कभी कभी ऑफिस ओवरहेड बोल के देता, क्या करके ऑफिस ओवरहेड, ऑफिस बोल तो सेम एडमिनिस्ट्रेटिव बोल तो सेम, ठीक है। ऑफिस ओवरहेड करके नहीं दिया हमारे को, क्या दिया अभी एडमिनिस्ट्रेशन ओवरहेड करके दिया, तो डायरेक्ट वही आंसर एडमिनिस्ट्रेशन ओवरहेड कितना है वो आंसर कितना है 3,200 आया ना पे। क्या करना है इसको अभी ऐड करना 99,520 प्लस 3,200 कितना आंसर आया तुम्हारा 1,02,720। इसको क्या बोलते हैं तुम लोग कॉस्ट ऑफ प्रोडक्शन, ठीक है। नेक्स्ट ऐड ओपनिंग फिनिश्ड गुड्स FG, ओपनिंग फिनिश्ड गुड्स कहां पे है ये, यहां देखो फिनिश्ड प्रोडक्ट्स का मतलब क्या है फिनिश्ड गुड्स, फिनिश्ड प्रोडक्ट्स का मतलब क्या है फिनिश्ड गुड्स। हमारे को क्या चाहिए ओपनिंग चाहिए, इसलिए ओपनिंग डेट है यहाँ पे स्टॉक ऑन, ओपनिंग डेट नहीं है ओपनिंग, ओपनिंग फिनिश्ड गुड्स, ओपनिंग फिनिश्ड गुड्स, ओके। ब्रैकेट में कितना दिया 1,600 यूनिट्स, अमाउंट कितना है 6,400, हमारे को वही चाहिए ओपनिंग फिनिश्ड गुड्स कितना है वो ओपनिंग फिनिश्ड गुड्स कितना है ब्रैकेट में 1,600 यूनिट्स, यहाँ पे ब्रैकेट में लिख लो 1,600 यूनिट्स बोल के ब्रैकेट में, फिर डेट लिखो उसकी, डेट कितनी है वो 1/4/2023। अमाउंट कितना है इसका फिनिश्ड गुड्स का 6,000, ओपनिंग का 6,400, ओपनिंग फिनिश्ड गुड्स 6,400 लिख लो यहाँ पे 6,400। क्या करना है इसको भी ऐड करना 1,02,720 प्लस 6,400 कितना आंसर आता तुम्हारा 1,09,120। इसको कुछ भी नाम नहीं है, ठीक है। इसके बाद में लेस क्लोजिंग फिनिश्ड गुड्स, क्लोजिंग फिनिश्ड गुड्स बोल के है, क्लोजिंग फिनिश्ड गुड्स का कहां पे है यहाँ पे देखो स्टॉक ऑन 31/3 क्लोजिंग फिनिश्ड गुड्स, ठीक है। क्लोजिंग डेट क्लोजिंग फिनिश्ड गुड्स कितना है ब्रैकेट में 3,200 यूनिट्स, यहाँ पे लिख लो क्लोजिंग फिनिश्ड गुड्स ब्रैकेट में 3,200 यूनिट्स। इसका डेट क्या है 31/3/2024, ठीक है। इसका अमाउंट कितना है अभी क्लोजिंग फिनिश्ड गुड्स का अमाउंट कितना है 12,840, 12,840। क्या करना है इसको लेस करना 1,09,120 माइनस लेस करना है नहीं पहले माइनस 12,840 करे तो कितना आंसर आता तुम्हारा 96,280। इसको क्या बोलते हैं आप लोग कॉस्ट ऑफ गुड्स सोल्ड बोल के, ठीक है COGS कॉस्ट ऑफ गुड्स सोल्ड। नेक्स्ट इसके बाद में ऐड सेलिंग एंड डिस्ट्रीब्यूशन ओवरहेड, सेलिंग एंड डिस्ट्रीब्यूशन ओवरहेड ये कहां पे मिलता है आपको यहाँ पे दिया देखो ने एडवर्टाइजमेंट तो सेल्स सेलिंग एक्सपेंस, डिस्काउंट अलाउड बोले तो सेलिंग एक्सपेंस एंड सेलिंग कॉस्ट बोले तो भी सेलिंग एक्सपेंस, तीनों का मतलब क्या है सेलिंग एक्सपेंस कितना है वो 0.40 बोल के, ठीक है। यहाँ पे लिख लो ये सेलिंग एंड डिस्ट्रीब्यूशन ओवरहेड के अंदर एडवर्टाइजमेंट कॉमा डिस्काउंट अलाउड एंड सेलिंग कॉस्ट कितना है वो ब्रैकेट में 0.40 इंटू यहाँ पे हमारे को अमाउंट चाहिए, यहाँ पे हमारे को एक इंटू करने के वास्ते एक अमाउंट चाहिए, हमारे पास नहीं है वो, ठीक है हमारे पास नहीं है, हम लोग उसको कैलकुलेट करना, ठीक है। 0.40 करके बोल रहा नहीं वो 0.40 किसको इंटू करना, वो अमाउंट हमारे पास नहीं है अभी प्रेजेंट, वो मालूम करना हमें 0.40 लिखो यहाँ पे 0.40 इंटू एक अमाउंट, ये अमाउंट हम लोग मालूम करना, उसके लिए एक फॉर्मूला है, ये अमाउंट मालूम करने के लिए हमारे पास एक फॉर्मूला है, क्या बोल के वो यूनिट्स सोल्ड इज इक्वल टू ओपनिंग फिनिश्ड गुड्स प्लस यूनिट्स प्रोड्यूस्ड माइनस क्लोजिंग फिनिश्ड गुड्स, ये फॉर्मूला याद रख लो ओपनिंग FG प्लस यूनिट्स प्रोड्यूस्ड माइनस क्लोजिंग FG याद रख लो बस।
सबसे पहले क्या है फार्मूला में हमारे ओपनिंग फिनिश्ड गुड्स बोल के है, क्या बोल के है, ओपनिंग फिनिश्ड गुड्स। ये कहां पे मिलता है हमारे को, यहां पे मिलता ओपनिंग फिनिश्ड गुड्स। अमाउंट नहीं लेना यहाँ पे फार्मूले में, अमाउंट फार्मूले में क्या लेना है, इसको यूनिट्स लेना, फार्मूले के अंदर क्या लेना, यूनिट्स लेना फार्मूले के अंदर। ओपनिंग फिनिश्ड गुड्स, ओपनिंग फिनिश्ड गुड्स कितना है यहाँ पे यूनिट्स है 1600, इसलिए इज इक्वल टू 1600। ओपनिंग फिनिश्ड गुड्स कितना है हमारा 1600, ठीक है। उसके बाद में क्या है प्लस, क्या दिया इन्हें, यूनिट्स प्रोड्यूस्ड बोल के दिया। कहां पे यूनिट्स प्रोड्यूस, यहाँ पे दिया देखो, ड्यूरिंग द ईयर 225,600 यूनिट्स वेयर प्रोड्यूस्ड बोल के दिया। हमारे को क्या चाहिए, वही चाहिए, यूनिट्स प्रोड्यूस्ड कितना है अभी, प्लस प्लस यूनिट्स प्रोड्यूस्ड प्लस 25,600, ठीक है। उसके बाद में माइनस क्लोजिंग फिनिश्ड गुड्स, कहां पे है ये, क्लोजिंग फिनिश्ड गुड्स कितना है 3,200 माइनस 3,200, 1,600 प्लस 25,600 माइनस 3,200, कितना आंसर आया 24,000। अब ये अमाउंट यहाँ पे इंटू करो 24,000, ये अमाउंट क्या करो यहाँ पे इंटू करो 24,000, 0.40 इंटू 24,000, आंसर कितना आया था आपका 9,600। इसको क्या करना, ऐड करना, ऐड 96,280 प्लस 9,600, कितना आंसर आता आपका 1,05,880। इसको आप लोग क्या बोलते हैं, कॉस्ट ऑफ सेल्स करके बोलते हैं। इसमें से फिर ऐड प्रॉफिट, प्रॉफिट के बारे में पूरा क्वेश्चन देखो, यहाँ पे प्रॉफिट के बारे में कुछ भी मेंशन नहीं किया। प्रॉफिट इज 20% ऑन कॉस्ट, प्रॉफिट इज 20% ऑन सेल्स बोल के कुछ भी नहीं दिया। प्रॉफिट के बारे में कुछ भी नहीं दिया, कुछ भी नहीं दिया तो क्या करना, प्रॉफिट लिखना है, यहाँ पे डैश के छोड़ना, इसको डैश के डालो मतलब छोड़ना, इसको ब्लैंक छोड़ो, क्यों बोलो बाद मालूम करना था। प्रॉफिट नहीं है हमारे पास अभी, मालूम नहीं, उसके बाद देखेंगे। उसके बाद में क्या है सेल्स, क्या है सेल्स। सेल्स के बारे में कहां पे दिया, यहां देगा देखो सेल्स, सेल्स कितना है हमारा, सेल्स फिनिश्ड प्रोडक्ट्स, ये तो ऐसे ही दिया सिर्फ। सेल्स दिया कितना अमाउंट अभी 1,20,000, सेल्स का अमाउंट कितना है 1,20,000, इसलिए सेल्स हमारा कितना है 1,20,000। हमारे पास कॉस्ट ऑफ सेल्स है, उसके बाद में सेल्स भी है, प्रॉफिट हमारे पास नहीं है, तो प्रॉफिट सिंपली डिफरेंस लेना, दोनों का डिफरेंस, यहाँ पे भी अमाउंट है यहाँ पे भी अमाउंट है, सिर्फ ये अमाउंट नहीं है तो डिफरेंस लेना, 1,20,000 माइनस 1,05,880, आंसर कितना था तुम्हारा 14,120 बोल के आता। इसको क्या बोलते तुम लोग, प्रॉफिट करके बोलते हैं। यहाँ पे तुम्हारा सोल्यूशन क्या हुआ, खत्म हुआ। शो द प्रॉफिट करके पूछा उन्हें, इसलिए तो आपको प्रॉफिट मिला यहाँ पे 14,120, 1,20,000 माइनस 1,05,880 करो, कितना आंसर आता 14,120 आता। यह है तुम्हारा 10 मार्क्स का क्वेश्चन। होप यू अंडरस्टूड दिस प्रॉब्लम वेरी वेल। आई हैव ट्राइड माय लेवल बेस्ट टू explain you each and every point briefly. Okay, we'll see second question based on this question. Okay, second question based on this question only. Okay, till then please take the screenshot of this, we will try in the next class. So ಈಗ second question. Okay, ಕ್ವಶನ್ ಸೇಮ್ ರೀ, ನಾ ಬರೀ ಕ್ವಶನ್ ನಂಬರ್ ಚೇಂಜ್ ಮಾಡೇನ್ರಿ. ಓಕೆ, ಕ್ವಶನ್ ಆಸ್ ಇಟ್ ಈಸ್ ಸೇಮ್ ಐತ್ರಿ, ನಾ ಕ್ವಶನ್ ನಂಬರ್ ಚೇಂಜ್ ಮಾಡೀನಿ, ಕ್ವಶನ್ ನಂಬರ್ 2 ಅಂತ ಹಾಕೇನ್ರಿ. ಆಮೇಲೆ ಇನ್ನೊಂದು ಚೇಂಜ್ ಮಾಡೀನಿ ನಾನು, ಏನ್ರಿ, ಡ್ಯೂರಿಂಗ್ ದ ಇಯರ್ ಅಲ್ಲೇ 25,600 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಂತ ಅಷ್ಟಿತ್ರಿ ಸೆಂಟೆನ್ಸ್. ಈಗ ನಾ ಏನು ಮಾಡೇನ್ರಿ, ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಅಂತ ಚೇಂಜ್ ಮಾಡೇನ್ರಿ. ಏನ್ರಿ, ड्यूरिंग द ईयर 25,000 यूनिट्स वेर प्रोड्यूस्ड and sold ಸೆಂಟೆನ್ಸ್ ನ ಚೇಂಜ್ ಮಾಡೇನ್ರಿ ಅಷ್ಟ. ಕ್ವಶನ್ ನಂಬರ್ 2 ಅಂತ ಇದು ಕ್ವಶನ್ ನಂಬರ್ ಚೇಂಜ್ ಮಾಡೇನ್ರಿ. ಆಮೇಲೆ ಏನ್ರಿ ಒಂದು ಲೈನ್, ಇದು ಒಂದು ಲೈನ್, ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ and sold ಅಂತ ಚೇಂಜ್ ಮಾಡೇನ್ರಿ. ಉಳಿಕಿದೆಲ್ಲ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಐತ್ರಿ. ಓಕೆ, ಸೇಮ್ ಏನು ಇಲ್ಲ, ಸೇಮ್ ಕಾಸ್ಟ್ ಶೀಟ್ ಆಫ್ ABC ಲಿಮಿಟೆಡ್ ಫಾರ್ ದ ಇಯರ್ 2024 ಅಂತ ಹಾಕ್ರಿ, ಸೇಮ್ ಆಸ್ ಇಟ್ ಈಸ್, ನಾ ಏನು ಚೇಂಜ್ ಮಾಡಿಲ್ಲ ಇಲ್ಲ. ಓಕೆ, ಸೇಮ್ ಟು ಸೇಮ್ ಇಡ್ರಿ. ಓಕೆ, ಆಸ್ ಇಟ್ ಈಸ್ ಸೇಮ್. ಎಲ್ಲೇ ಮಟ ರೀಪ ಇದು, ಇಲ್ಲೇ ಮಟ ಆಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಅಡ್ವರ್ಟೈಸ್ಮೆಂಟ್, ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಬ್ರಾಕೆಟ್ ಅಲ್ಲೇ ಸೇಮ್ ರೀ, 0.40 ಇಂಟು ಇಲ್ಲೇ ಮಾಡಬೇಕಲ್ಲ, ಇಲ್ಲೇ ಮಾಡಬೇಕಲ್ಲ ಅದು
ಅದು ಇದು ಇಲ್ಲಿ ಮಾಡಕ್ಕೆ ಇಲ್ಲಿ ನಂಬರ್ ಬೇಕಲ್ಲ ನಮಗೆ, ಒಂದು ಅಮೌಂಟ್ ಬೇಕಲ್ಲ ಇಲ್ಲಿ. ಇದು ಒಂದು ಅಮೌಂಟ್ ಬೇಕಂದ್ರೆ ಏನು ಮಾಡ್ಬೇಕ್ರಿ, ಒಂದು ಫಾರ್ಮುಲಾ ಬರೀಬೇಕಲ್ಲ. ಅದು ಏನು ಫಾರ್ಮುಲಾ ಇದು, ಯೂನಿಟ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಏನ್ರಿ, ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಅಲ್ಲ. ಅದು ಫಾರ್ಮುಲಾ ಬರೀಬೇಕಲ್ಲ. ಅದು ಯಾಕೆ ಮಾಡ್ತೀರಿ ಇದು ಫಾರ್ಮುಲಾ, ಯೂನಿಟ್ಸ್ ಸೋಲ್ಡ್ ಬೇಕು ನಿಮಗೆ. ಏನ್ರಿ ಇಲ್ಲಿ ಮಾಡಕ್ ನಿಮ್ಗೆ ಏನ್ ಬೇಕ್ರಿ, ಯೂನಿಟ್ಸ್ ಸೋಲ್ಡ್ ಬೇಕು. ಯೂನಿಟ್ಸ್ ಸೋಲ್ಡ್ ಫಾರ್ಮುಲಾ ನೀವು ಯೂಸ್ ಮಾಡ್ಬೇಕು. ಯೂನಿಟ್ ಸೋಲ್ಡ್ ನೀವು ಮಾಡಬೇಕು. ಆಮೇಲೆ ಯೂನಿಟ್ಸ್ ಸೋಲ್ಡ್ ಎಷ್ಟು ಬರ್ತದೆ ನೋಡ್ರಿ, ಇದು ಅಮೌಂಟ್, ಅದು ಫಾರ್ಮುಲಾ ಹಾಕಿ ಅದು ನೀವು ಇಲ್ಲೇ ಬರೀಬೇಕು. ಬಟ್ ಇಲ್ಲೇ ನೋಡ್ರಿ, ಇಲ್ಲೇ ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ ಅಂತ ಐತ್ರಿ. ಇಲ್ಲೇ ಇದು 25,000 ಯೂನಿಟ್ಸ್ ಪ್ರೊಡ್ಯೂಸ್ಡ್ ರೀ. ಏನ್ರಿ, ಇದು 25,000 ಯೂನಿಟ್ಸ್ ಪ್ರೊಡ್ಯೂಸ್ಡ್, ಆಮೇಲೆ ಅಂಡ್ ಸೋಲ್ಡ್, ಅದು ಪ್ರೊಡ್ಯೂಸ್ಡ್ ಅದು ಸೋಲ್ಡ್. ಏನ್ರಿ, ಅದು ಯೂನಿಟ್ಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅದು 25,000, ಆಮೇಲೆ ಯೂನಿಟ್ಸ್ ಸೋಲ್ಡ್ ಅದು 25,000. ಯೂನಿಟ್ ಸೋಲ್ಡ್ ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬೇಡ್ರಿ ಈಗ. ಯಾಕ್ರಿ, ರೆಡಿಮೇಡ್ ಅವರು ಕೊಟ್ಬಿಟ್ಟಾರಿಪ್ಪ. ಫಸ್ಟ್ ಕ್ವಶನ್ ಅಲ್ಲೇ ಡ್ಯೂರಿಂಗ್ ದ ಇಯರ್ 25,600 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್, ಇಲ್ಲಿ ಮಟ್ಟ ಅಷ್ಟಿತ್ರಿ ಸೆಂಟೆನ್ಸ್. ಅದು ನಾ ಏನ್ ಮಾಡೇನ್ರಿ, ಸೆಕೆಂಡ್ ಕ್ವಶನ್ ಅಲ್ಲೇ ಅಂಡ್ ಸೋಲ್ಡ್ ಅಂತ ಹಾಕ್ಬಿಟ್ಟೇನ್ರಿ ಅಷ್ಟ. ಅದಕ್ಕೆ ಏನ್ರಿ, ಇಲ್ಲಿ ಯೂನಿಟ್ ಸೋಲ್ಡ್ ಫಾರ್ಮುಲಾ ಬರಂಗಿಲ್ಲ. ಯಾಕ್ರಿ, ಅಲ್ಲಿ ವೇರ್ ಪ್ರೊಡ್ಯೂಸ್ಡ್ ಅಂತ ಅಷ್ಟ ಬಂತಲ್ರಿ, ಆವಾಗ ನೀವು ಯೂನಿಟ್ ಸೋಲ್ಡ್ ಮಾಡ್ಬೇಕು. ಈಗ ನಿಮ್ ಕಡೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅದು, ಯೂನಿಟ್ಸ್ ಸೋಲ್ಡ್ ಅದು. ಯೂನಿಟ್ ಸೋಲ್ಡ್ ಮಾಡಕ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ನಿಮ್ದ ಯೂನಿಟ್ ಸೋಲ್ಡ್. ತಿಳಿತ್ರಿ, ನೆನ್ಪಿಡ್ಕೊರಿದ್ದು. ಯೂನಿಟ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಎಫ್ ಜಿ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಎಫ್ ಜಿ ಮಾಡಕ್ ಹೋಗ್ಬೇಡ್ರಿ. ಯೂನಿಟ್ಸ್ ಸೋಲ್ಡ್ ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಯಾಕ್ರಿ, ಆ ಫಸ್ಟ್ ಕ್ವಶನ್ ಅಲ್ಲಿ ಇದು ಅಂಡ್ ಸೋಲ್ಡ್ ಅಂತ ಕೊಟ್ಟಿದ್ದಿಲ್ಲ, ಈಗ ಕೊಟ್ಬಿಟ್ಟಾರಿಪ್ಪ. ಏನ್ರಿ, ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ ಅಂತ ಕೊಟ್ಬಿಟ್ಟಾನ್ರಿ. ಇದು ಪ್ರೊಡ್ಯೂಸ್ಡ್ ನಿಮ್ದ, ಇದು ನಿಮ್ದ ಸೋಲ್ಡ್. ಅದಕ್ಕೆ ಸೋಲ್ಡ್ ಬೇಕಲ್ಲ ನಿಮ್ಗೆ, ಯೂನಿಟ್ಸ್ ಸೋಲ್ಡ್ ಬೇಕು ನಿಮ್ಗೆ. ಯೂನಿಟ್ ಸೋಲ್ಡ್ ನಿಮ್ ಕಡೆ ಐತ್ರಿ, ಅದು 25,000. ಅದಕ್ಕೆ ಏನ್ರಿ, ಇಲ್ಲೇ 0.40 ಇಂಟು ಯೂನಿಟ್ ಸೋಲ್ಡ್ ಎಷ್ಟ್ರಿಪ್ಪ, 25,000. ನೆನ್ಪಿಡ್ಕೊಳ್ಳೋದು, ಎಕ್ಸಾಮ್ ಅಲ್ಲಿ ಟ್ವಿಸ್ಟ್ ಮಾಡ್ತಾರ್ರಿ. ಎಕ್ಸಾಮ್ ಅಲ್ಲೇ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಅಷ್ಟು ಕೊಟ್ಬಿಡ್ತಾರ್ರಿ. ಅವಾಗ ನೀವು ಯೂನಿಟ್ ಸೋಲ್ಡ್ ನೀವು ಮಾಡ್ಬೇಕು. ಕೊಟ್ಟಿಲ್ಲ, ಅವಾಗ ನೀವು ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಟ್ವಿಸ್ಟ್ ಮಾಡಿ ಹಿಂಗೆ ಕೊಟ್ಬಿಡ್ತಾರಿಪ್ಪ, 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ ಅಂತ ಕೊಟ್ಬಿಡ್ತಾರ್ರಿ. ಅದು ನಿಮ್ದು ಪ್ರೊಡ್ಯೂಸ್ ತಗೋರಿ, ಅದು ನಿಮ್ದು ಸೋಲ್ಡ್ ತಗೋರಿ ಅಂತ ಈ ತರ. ಅವಾಗ ನೀವ್ ಏನ್ ಮಾಡ್ಬೇಕ್ರಿ, ನಿಮ್ ಕಡೆ ಸೋಲ್ಡ್ ಅಂತ ಐತ್ರಿಪ್ಪ, ಇದು ತಗೋರಿ ನೀವು ಎಕ್ಸಾಮ್ ಅಲ್ಲಿ. ತಿಳಿತೀರಿ, ಕೊಟ್ಟಿಲ್ಲ ಅಂಡ್ ಸೋಲ್ಡ್ ಅಂತ ಕೊಟ್ಟಿಲ್ಲ ನೋಡ್ರಿ, ಅವಾಗ ನೀವು ಯೂನಿಟ್ ಸೋಲ್ಡ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ನೆನ್ಪಿಡ್ಕೋರಿ. ಈಗ ನಿಮ್ ಕಡೆ ಯೂನಿಟ್ ಸೋಲ್ಡ್ ಐತ್ರಿಪ್ಪ, ಎಷ್ಟಿದ್ದು 25,000 ತಗೋರಿ. 25,000 ಮಾಡ್ರಿ. ಇದು ಎಷ್ಟ್ರಿ, 0.40 ಇಂಟು 25,000 ಎಷ್ಟ್ರಿದ್ದು, 10,000 ಬಂತ್ರಿ. ಎಷ್ಟು ಬಂತ್ರಿ, 10,000. 10,000 ಏನ್ ಮಾಡ್ಬೇಕ್ರಿ ಇದು, ಆಡ್ ಮಾಡ್ಬೇಕ್ರಿ. ಆಡ್ ಮಾಡ್ರಿ. ಇದ್ರಾಗ ಎಷ್ಟ್ರಿದ್ದು, 96,280 ಪ್ಲಸ್ 10,000 ಎಷ್ಟ್ರಿದ್ದು, 1,06,280. 1,06,280. 1,06,280 ಏನಿದ್ದು ಕಾಸ್ಟ್ ಆಫ್ ಸೇಲ್ಸ್. ಸೇಲ್ಸ್ ನಿಮ್ ಕಡೆ ಐತ್ರಿ, ರೆಡಿಮೇಡ್ ಸೇಲ್ಸ್ ಎಷ್ಟಿದ್ದು 1,20,000 ಸೇಲ್ಸ್ ನಿಮ್ ಕಡೆ ಐತ್ರಿ. ಈಗ ನಿಮ್ಗೆ ಪ್ರಾಫಿಟ್ ಬೇಕ್ರಿ. ಏನ್ ಬೇಕ್ರಿ ನಿಮ್ಗೆ, ಪ್ರಾಫಿಟ್ ಬೇಕು. ಪ್ರಾಫಿಟ್ ಬೇಕಂದ್ರೆ ಏನ್ ಮಾಡ್ತೀರಿ ನೀವು, ಡಿಫ್ರೆನ್ಸ್ ತಗೋರಿ. 1,20,000 ಮೈನಸ್ 1,06,280. 1,20,000 ಮೈನಸ್ 1,06,280 ಮಾಡಿ ಎಷ್ಟು ಬಂತ್ರಿ, 13,720. 13,720 ನಿಮ್ದು ಏನ್ರಿ ಇದು ಪ್ರಾಫಿಟ್. ನಿಮ್ದು ಏನ್ರಿ ಪ್ರಾಫಿಟ್. ಓಕೆ, ನಾ ಏನ್ ಮಾಡೇನ್ರಿ, ಬರೇ ಚೇಂಜ್ ಮಾಡೀನಿ ಸೆಂಟೆನ್ಸ್. ಇದು ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ ಅಷ್ಟಿತ್ರಿ ಫಸ್ಟ್ ಕ್ವಶನ್ ಅಲ್ಲೇ. ಸೆಕೆಂಡ್ ಕ್ವಶನ್ ಅಲ್ಲೇ ನಾ ಏನ್ ಮಾಡೇನ್ರಿ, ಅಂಡ್ ಸೋಲ್ಡ್ ಅಂತ ಮಾಡ್ಬಿಟ್ಟೇನ್ರಿ. ಅಂದ್ರೆ ಯೂನಿಟ್ ಸೋಲ್ಡ್ ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಇದು ನಿಮ್ದು ಯೂನಿಟ್ಸ್ ಪ್ರೊಡ್ಯೂಸ್ಡ್, ಇದು ನಿಮ್ದು ಯೂನಿಟ್ಸ್ ಸೋಲ್ಡ್. ನಮ್ಗೆ ಇಲ್ಲಿ ಏನ್ ಬೇಕ್ರಿಪ್ಪ, ಇಲ್ಲಿ ಯೂನಿಟ್ ಸೋಲ್ಡ್ ಬೇಕಿತ್ರಿ. ಅದಕ್ಕೆ ಏನ್ರಿ, ಇದು ನಿಮ್ದು ಯೂನಿಟ್ಸ್ ಸೋಲ್ಡ್ 25,000 ತಗೋರಿ. ತಗೊಂಡು ಮಾಡ್ರಿ. ಸೇಲ್ಸ್ ನಿಮ್ ಕಡೆ ಐತ್ರಿ. ಪ್ರಾಫಿಟ್ ಬೇಕಂದ್ರೆ ಡಿಫ್ರೆನ್ಸ್ ತಗೋರಿ. 1,20,000 ಮೈನಸ್ 1,06,280 ಆನ್ಸರ್ ಬಂತ್ರಿ. ಹೋಪ್ ಯು ಅಂಡರ್ಸ್ಟುಡ್. ತಿಳಿತಲ್ಲ, ಈಸಿ ಐತ್ರಿ. ओके, अब हिंदी मीडियम देखो यहाँ पे. मैं अब क्या हुआ, क्वेश्चन नंबर 1 हुआ अभी. अब मैं क्या लिखूं, क्वेश्चन नंबर 2.
सेम क्वेश्चन, पहले वाला जो क्वेश्चन है देखो सेम क्वेश्चन है, मैं सिर्फ क्या चेंज करूं, क्वेश्चन नंबर 2 चेंज करूं। क्वेश्चन नंबर 1 था ना, अभी क्या करूं मैं, क्वेश्चन नंबर 2 डालूं, पूरा क्वेश्चन सेम, सिर्फ एक लाइन चेंज करूं इस क्वेश्चन के अंदर, पूरे क्वेश्चन के अंदर पूरा क्वेश्चन सेम, एक लाइन चेंज करूं। क्या लाइन चेंज करूं हुआ, ड्यूरिंग द, पहले क्वेश्चन के अंदर क्या था, ड्यूरिंग द ईयर 25,600 यूनिट्स वेयर प्रोड्यूस्ड करके इतना ही था, यहां तक फुल पॉइंट था। उसके बाद में प्रिपेयर कॉस्ट शीट बोल के था, ठीक है। सेकेंड क्वेश्चन में मैं क्या करूं, पहले क्वेश्चन में था ना, ड्यूरिंग द ईयर 25,600 यूनिट्स वेयर प्रोड्यूस करके इतना ही था, उसके बाद में प्रिपेयर कॉस्ट शीट था। तब हम लोग क्या करें, यहाँ पे हमारे को एक अमाउंट होना था, यहाँ पे हमारे को क्या था, एक अमाउंट होना था। हम लोग क्या करे थे तब, यूनिट्स सोल्ड का फार्मूला यूज करे थे। क्या था वो यूनिट सोल्ड का फार्मूला, यूनिट्स सोल्ड इज इक्वल टू ओपनिंग फिनिश्ड गुड्स प्लस यूनिट्स प्रोड्यूस्ड माइनस क्लोजिंग फिनिश्ड गुड्स करके फार्मूला था, वो हम लोग यूज करे थे। लेकिन सेकेंड क्वेश्चन के अंदर फार्मूला यूज नहीं करना, क्यों, यहां पे देखो सेकेंड क्वेश्चन के अंदर मैं क्या लाइन चेंज करूं, वो पूरी, ड्यूरिंग द ईयर 25,000 यूनिट्स वेयर प्रोड्यूस्ड, यहीं तक था नहीं क्वेश्चन हुआ, मैं एंड सोल्ड करके यूज करूं, क्या करके, एंड सोल्ड करके, इतना ही, यहां तक था क्वेश्चन, मैं क्या करूं, वहां यहां तक थी वो लाइन, मैं क्या करूं, यहां पे सिर्फ एंड सोल्ड करके डालूं, एंड सोल्ड करके डालो मैं। अब इस क्वेश्चन में यूनिट सोल्ड का फार्मूला यूज नहीं करना, क्यों, क्योंकि पहले क्वेश्चन में, जो पहला क्वेश्चन था देखो यहाँ पे, ड्यूरिंग द ईयर 25,600 यूनिट्स वेयर प्रोड्यूस्ड, यहां तक फुल पॉइंट था क्वेश्चन, फुल पॉइंट, अभी फुल पॉइंट नहीं है, कंटिन्यू है, प्रोड्यूस्ड एंड सोल्ड बोल के है, इसलिए यूनिट सोल्ड का फार्मूला यूज करने मत जाओ। क्यों बोले तो, यही तुम्हारे यूनिट्स प्रोड्यूस्ड, यही तुम्हारे यूनिट्स सोल्ड, यूनिट्स सोल्ड रेडीमेड दिया यहां पे, इसलिए यूनिट सोल्ड का फार्मूला यूज करने मत जाओ, ठीक है, समझ में आया, एग्जाम में कंफ्यूज करता। अगर क्वेश्चन में उन्हें यूनिट्स वेयर प्रोड्यूस्ड इतना ही देके फुल पॉइंट दिया, तो तुम लोग यूनिट सोल्ड मालूम करना, क्योंकि नहीं दिया क्वेश्चन में तब मालूम करना। क्वेश्चन में उन्हें यूनिट्स प्रोड्यूस्ड वेयर प्रोड्यूस करके दिया, प्रोड्यूस बोल के एंड सोल्ड करके दिया, आगे ही एंड सोल्ड बोल के दे रहा, फिर आगे तो तुम्हारे यही यूनिट्स प्रोड्यूस्ड, तुम्हारे यही यूनिट्स सोल्ड, इसलिए ऐसे क्वेश्चन में यूनिट सोल्ड का फार्मूला यूज करने मत जाओ, ठीक है। अब 0 पॉइंट यहाँ पे सेम 0.40 नहीं, वो 0.40 इंटू यहाँ पे वहां पे 24,000 आया था पहले क्वेश्चन में, क्यों, हमें यूनिट सोल्ड का फार्मूला यूज करके लिखे थे। अब यहाँ पे यही यही चीज तुम्हारे यूनिट्स प्रोड्यूस्ड, यही तुम्हारे यूनिट सोल्ड करके बोल रहा हूँ, तो तुम आप लोग कितना लेना, यहाँ पे कितना लेना, 25,000 वही लेना जो दे रहा, देखो नहीं, यूनिट सोल्ड, यूनिट्स सोल्ड दिया रेडीमेड, तो यही तुम्हारे 25,000 ले लो यहाँ पे। 0.40 इंटू 25,000 कितना आंसर आया, 10,000 बोल के आया। क्या करना है, इसको ऐड करना, 96,280 प्लस 10,000 कितना आया, 1,06,280 आया। इसको क्या बोलते हैं, कॉस्ट ऑफ सेल्स तुम्हारे पास है, सेल्स तुम्हारे पास है 1,20,000। अब तुम्हारे को क्या होना, प्रॉफिट होना, प्रॉफिट तुम्हारे पास नहीं है, इसलिए 1,20,000 माइनस 1,06,280, आंसर कितना आया, 13,720। ये क्या है, प्रॉफिट। समझ में आया, पहला क्वेश्चन देख लो और दूसरा क्वेश्चन देख लो, कितना डिफरेंस है बोल के, सिर्फ एक लाइन का, सिर्फ एक वर्ड का सेंटेंस यहाँ पे चेंज है, यहाँ पे एंड सोल्ड बोल के, सिर्फ इतना ही चेंज, याद रख लो। 33, okay, screenshot, take the screenshot of this question. Okay, again I will change the question, I will change question number 3, question number 3,
ಕ್ವಶನ್ ನಂಬರ್ 3. ಓಕೆ, ಅಗೇನ್ ಐ ಹ್ಯಾವ್ ಚೇಂಜ್ ದ ಕ್ವಶನ್. ನೋಡ್ರಿಪ್ಪ, ಈಗ ನಾವು ಮತ್ತೆ ಕ್ವಶನ್ ಚೇಂಜ್ ಮಾಡೇನ್ರಿ. ಏನ್ರಿ ಸೇಮ್ ಕ್ವಶನ್ ಸೇಮ್, ಮತ್ತು ಕ್ವಶನ್ ನಂಬರ್ 3 ಮತ್ತಲ್ಲಿ ಲೈನ್ ಚೇಂಜ್ ಅದು ಏನ್ರಿ. ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್. ಪ್ರೊಡ್ಯೂಸ್ಡ್ ಕರೆಕ್ಟ್ ರೀ. ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್ and 22,000 units were sold. Units produced ಎಷ್ಟ್ರಿಪ್ಪ 25,000, ಯೂನಿಟ್ಸ್ ಸೋಲ್ಡ್ ಎಷ್ಟ್ರಿ 22,000. ಬೇರೆ ಬೇರೆ ಕೊಟ್ಬಿಟ್ಟಾರಿ. ಈಗ ಏನ್ರಿ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬೇರೆ ಐತ್ರಿ, ಯೂನಿಟ್ಸ್ ಸೋಲ್ಡ್ ಬೇರೆ ಐತ್ರಿ. ತಿಳಿದ್ರಿ? ಅಲ್ಲೇ ಫಸ್ಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಿಲ್ಲ. ಫಸ್ಟ್ ಕ್ವಶನ್ ಅಲ್ಲೇ ಯೂನಿಟ್ಸ್ ಸೋಲ್ಡ್ ಕೊಟ್ಟಿದ್ದಿಲ್ಲ, ನಾವು ಮಾಡಿದ್ರಿ ಇಂಟು ಯೂನಿಟ್ ಸೋಲ್ಡ್. ಯೂನಿಟ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಎಫ್ ಜಿ ಪ್ಲಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಎಫ್ ಜಿ ಅಂತ ಮಾಡಿ ನಾವು ಇಲ್ಲಿ ತಗೊಂಡ್ರಿಪ್ಪ 24,000. ಅದು ಕ್ವಶನ್ ನಂಬರ್ 2 ಅಲ್ಲೇ ಅದು ಒಂದ ಅಮೌಂಟ್, ಅದು ಯೂನಿಟ್ಸ್ ಪ್ರೊಡ್ಯೂಸ್ಡ್, ಅದು ಯೂನಿಟ್ ಸೋಲ್ಡ್. ಕ್ವಶನ್ ನಂಬರ್ 3 ಅಲ್ಲೇ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬೇರೆ ಕೊಟ್ಟಾರಿ, ಯೂನಿಟ್ಸ್ ಸೋಲ್ಡ್ ಬೇರೆ ಕೊಟ್ಟಾರಿ. ಥರ್ಡ್ ಕ್ವಶನ್ ಅಲ್ಲೇ ನಿಮ್ಗೆ ಏನ್ ಬೇಕ್ರಿಪ್ಪ ಇಲ್ಲಿ 0.40 ಇಂಟು ನಿಮ್ಗೆ ಏನ್ ಬೇಕ್ರಿ ಇಲ್ಲೇ ಯೂನಿಟ್ಸ್ ಸೋಲ್ಡ್ ಬೇಕು. ನಿಮ್ಗೆ ಇಲ್ಲಿ ಏನ್ ಬೇಕ್ರಿ ಯೂನಿಟ್ಸ್ ಸೋಲ್ಡ್. ಯೂನಿಟ್ಸ್ ಪ್ರೊಡ್ಯೂಸ್ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಏನ್ ಬೇಕ್ರಿಪ್ಪ ಯೂನಿಟ್ಸ್ ಸೋಲ್ಡ್ ಬೇಕು. ನಮ್ಗೆ ಏನ್ರಿ ಯೂನಿಟ್ಸ್ ಸೋಲ್ಡ್ ಬೇಕು. ನಮ್ಗೆ ಎಷ್ಟು ಐತ್ರಿ ಯೂನಿಟ್ ಸೋಲ್ಡ್ 22,000 ಯೂನಿಟ್ಸ್ ಸೋಲ್ಡ್ ಐತ್ರಿ. ನಮ್ಗೆ ಇದು ಬೇಕು ಯೂನಿಟ್ಸ್ ಸೋಲ್ಡ್ ಎಷ್ಟ್ರಿ 22,000. ಅದಕ್ಕೆ ಏನ್ರಿ 22,000 ತಿಳಿತ್ರಿ. ನೀವು ಯೂನಿಟ್ ಸೋಲ್ಡ್ ಮಾಡ್ತಿದ್ದಲ್ರಿ, ಯೂನಿಟ್ ಸೋಲ್ಡ್ ಇಸ್ ಈಕ್ವಲ್ ಟು ಅಂತ, ಅದಕ್ಕೆ ಯೂನಿಟ್ ಸೋಲ್ಡ್ ರೆಡಿ ಮಾಡಿ ಕೊಟ್ಬಿಟ್ಟಾರ. ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬೇರೆ, ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನ್ ಬೇಕ್ರಿ ಯೂನಿಟ್ಸ್ ಸೋಲ್ಡ್ ಬೇಕು. ನಮ್ಗೆ ಎಷ್ಟು 22,000 ರೆಡಿ ಮಾಡಿ ಕೊಟ್ಬಿಟ್ಟಾರಿಪ್ಪ. 22,000 ಮಾಡ್ರಿ. ಇದು 0.40 ಇಂಟು 22,000 ಎಷ್ಟು ಇದು 8,800. ಏನ್ ಮಾಡ್ಬೇಕ್ರಿ ಆಡ್ ಮಾಡ್ಬೇಕು. ಆಡ್ ಮಾಡ್ರಿ 96,280 ಪ್ಲಸ್ 8,800 ಎಷ್ಟು ಇದು 1,05,080. 1,05,080. 1,05,080. ಕಾಸ್ಟ್ ಆಫ್ ಸೇಲ್ಸ್ ನಿಮ್ ಕಡೆ ಐತ್ರಿ, ಸೇಲ್ಸ್ ನಿಮ್ ಕಡೆ ಐತ್ರಿ 1,20,000 ಅಂತ. ಈಗ ನಿಮ್ಗೆ ಏನ್ ಬೇಕ್ರಿ ಪ್ರಾಫಿಟ್ ಬೇಕು. ಪ್ರಾಫಿಟ್ ಬೇಕಂದ್ರೆ ಏನ್ ಮಾಡ್ತೀರಿ 1,20,000 ಮೈನಸ್ 1,05,080 ಎಷ್ಟು ಬಂತೀರಿ ಪ್ರಾಫಿಟ್ 14,920. 14,920 ನಿಮ್ದು ಪ್ರಾಫಿಟ್ ಬಂತ್ರಿ. ಓಕೆ, ಸಿಂಪಲ್ ಐತಲ್ರಿ. सो आई होप निम्गे ತಿಳಿತರೆ ಇದು प्रॉब्लम है. अब हिंदी मीडियम यहाँ पे देखो क्वेश्चन नंबर क्वेश्चन नंबर 3. क्वेश्चन नंबर 3 फिर से मैं क्या चेंज करूँ, सेंटेंस फिर चेंज करूँ मैं. ठीक है, पहले वाले क्वेश्चन में क्या था, पहले वाले क्वेश्चन में यूनिट्स प्रोड्यूस्ड करके उतना ही दिया था. हम लोग यूनिट्स सोल्ड हम लोग मालूम करे थे फार्मूला डाल के. यूनिट्स सोल्ड इज इक्वल टू ओपनिंग एफ जी प्लस यूनिट्स प्रोड्यूस्ड माइनस क्लोजिंग एफ जी डाल के हम लोग मालूम करे थे. सेकेंड क्वेश्चन में क्या हुआ, एक ही अमाउंट दिया था, वही तुम्हारा यूनिट्स प्रोड्यूस्ड था, वही तुम्हारा यूनिट्स सोल्ड था, एक ही अमाउंट वो लिए थे हमें. थर्ड क्वेश्चन में क्या है, यूनिट्स 25,000 यूनिट्स वेर प्रोड्यूस्ड. यूनिट्स प्रोड्यूस्ड सेपरेट है, अलग है, यूनिट्स सोल्ड अलग है. यूनिट्स सोल्ड अलग दिया, सॉरी यूनिट्स प्रोड्यूस्ड अलग दिया, यूनिट्स सोल्ड अलग दिया. ठीक है, लेकिन तुम्हारे को यहाँ पे क्या चाहिए, तुम्हारे को यहाँ पे क्या चाहिए यूनिट्स सोल्ड चाहिए. ठीक है ना, यूनिट सोल्ड चाहिए तुम्हारे को यूनिट्स प्रोड्यूस जरूरत नहीं, तुम्हारे को क्या चाहिए यहाँ पे यूनिट सोल्ड चाहिए. तो यहाँ पे दिया 22,000 यूनिट्स सोल्ड बोल के दिया, तो तुम्हारे को चाहिए क्या, यही चाहिए यूनिट्स सोल्ड, इसलिए 22,000 रेडीमेड दिया उन्हें वहाँ पे, उसका सेपरेट दिया, इसका सेपरेट दिया. 22,000 यूनिट्स सोल्ड, यहाँ पे यूनिट सोल्ड हो 22,000 करके 0.40 इंटू 22,000 करके डालो. यहाँ पे कितना आंसर आया 8,800. इसको क्या करना ऐड करना, ऐड करो दोनों को. 96,280 प्लस 8,800 कितना आंसर आया 1,05,080 बोल के आया आंसर. इसको क्या बोलते हैं कॉस्ट ऑफ सेल्स बोलते हैं. सेल्स तो रेडीमेड दिया यहाँ पे कितना 1,20,000. अब तुम्हारे को क्या चाहिए प्रॉफिट चाहिए. प्रॉफिट के वास्ते क्या करते हैं 1,20,000 माइनस 1,05,080 बोल के, इसको करो कितना आंसर आता है 14,920 बोल के. ठीक है, ये है सिंपल. ऑलमोस्ट तुम्हारे को मैं ट्विस्ट कितना पूछता था आपको बोला, मैं ट्विस्ट कितने क्वेश्चंस पूछते करके बोला, इसमें से ट्विस्ट क्या है बोल के. ठीक है, सेम क्वेश्चन समझ में आया आपको.
ओके ठीक है। अब इसके बाद मैं फिर क्वेश्चन चेंज करता हूँ, अभी क्वेश्चन नंबर 4 करके। टेक द स्क्रीनशॉट ऑफ दिस, आई विल चेंज द क्वेश्चन। ಓಕೆ, ಈಗ ನಾ ಕ್ವಶನ್ ಮತ್ತೆ ಚೇಂಜ್ ಮಾಡ್ತೀನಿ ರೀ, ಕ್ವಶನ್ ನಂಬರ್ 4 ಅಂತ. ಕ್ವಶನ್ ನಂಬರ್ 4 ಅಂತ ಚೇಂಜ್ ಮಾಡ್ತೀನಿ ರೀ. ಇಲ್ಲಿ ಕ್ವಶನ್ ನಂಬರ್ 4 ಅಲ್ಲೇ ಏನ್ರಿಪ್ಪ, ಮತ್ತು ಈಗ ಪ್ರಾಫಿಟ್ ಬಗ್ಗೆ ಸೇಲ್ಸ್ ಕೊಡಂಗಿಲ್ಲ. ಈಗ ಏನ್ರಿ ಸೇಲ್ಸ್ ಕೊಡಂಗಿಲ್ಲ, ಬೇಡ ಬೇಡ ಸೇಲ್ಸ್ ಇರಲಿ, ಇಲ್ಲೇ ಚೇಂಜ್ ಮಾಡ್ತೀನಿ ರೀ. ವೇಟ್ ಅ ಮಿನಿಟ್.